ನನ್ನ ಗುರುದೇವ. ಪರತತ್ವದ ಮಾರ್ಗ. ಒಂದು ಅವ್ಯಕ್ತವಾದ ಗುರಿಯ ಅನ್ವೇಷಣೆ ಹೇಗೆ ಮತ್ತು ಯಾವಾಗ ಪ್ರಾರಂಭವಾಗುತ್ತದೆ? ಬಹುತೇಕ ಸಂದರ್ಭಗಳಲ್ಲಿ ಪ್ರಾರಂಭದ ಬಯಕೆಯ ಅಸ್ಪಷ್ಟ ಉತ್ತೇಜಕಗಳು ವ್ಯಕ್ತಿಯ ಬಾಲ್ಯದ ನೆನಪುಗಳಲ್ಲಿ ಕಳೆದು ಹೋಗುವಂತೆ ಕಾಣುತ್ತದೆ. ಅನೇಕ ಸಾಧಕರು ತೀರಾ ಆರಂಭದ ಆಧ್ಯಾತ್ಮಿಕ ಉದ್ದೀಪನಗಳ ನೆನಪು ಮತ್ತು ಯೌವನಾವಸ್ಥೆಯಲ್ಲಿದ್ದೀತೆಂಬುದನ್ನು, ಆದರೆ ಪ್ರಾಪಂಚಿಕ ಜೀವನದ ಒತ್ತಡಗಳಲ್ಲಿ ಅದು ಮುಚ್ಚಿಹೋಯಿತೆಂಬುದನ್ನು ದೃಢಪಡಿಸುತ್ತಾರೆ. ಆದರೆ ಕೆಲ ಸುದೈವಿಗಳ ಸಂದರ್ಭದಲ್ಲಿ ಮಾತ್ರ ಅವರು ಜೀವನದಲ್ಲಿ ಸುರಕ್ಷಿತವಾಗಿ ನೆಲೆಸಿದ ನಂತರ ಈ ಉತ್ಕಟೆ ಮತ್ತೊಮ್ಮೆ ತಲೆ ಎತ್ತುತ್ತದೆ. ಬಹುತೇಕ ಸಂದರ್ಭಗಳಲ್ಲಿ ಈ ಆಧ್ಯಾತ್ಮಿಕ ಉತ್ಕಟತೆಯ ಪುನರ್ಜಾಗೃತಿಯು ಮಧ್ಯವಯಸ್ಸಿನವರೆಗೂ ಕಾಯಬೇಕಾಗುವುದು. ಇಂತಹ ಸಂದರ್ಭಗಳಲ್ಲಿ ಜಾಗೃತಿ ಕೇವಲ ಕೆಲವೇ ಪ್ರಸಂಗಗಳಲ್ಲಿ ಬಾಲ್ಯಾವಸ್ಥೆಯ ಕೊನೆಯಲ್ಲಿ ಉಂಟಾದ ಈ ಉದ್ದೀಪನವು ಸುಪ್ತವಾಗಿದ್ದು ಮುಪ್ಪಿನ ಅವಸ್ಥೆಯಲ್ಲಿ ಮರುಕಳಿಸುತ್ತದೆ. ಇಂತಹವರು ಇತರರಿಗಿಂತ ಭಕ್ತಿ ಹಾಗೂ ಪ್ರೇಮಗಳಿಂದ ಗುರುವಿನ ಲಕ್ಷ್ಯವನ್ನು ಆಕರ್ಷಿಸಲು ಸಮರ್ಥರಾಗದ ಹೊರತು ಯಶಸ್ಸು ಪಡೆಯುವ ಸಾಧ್ಯತೆಗಳು ಬಹಳ ವಿರಳ. ಗುರುಗಳು ಒಂದು ಸಲ ಒಬ್ಬ ವಯಸ್ಸಾದ ಅಭ್ಯಾಸಿಗಾಗಿ ತಾವು ಮಾಡಿದ ಬಹುಮುಖ್ಯ ಕಾರ್ಯದ ಬಗ್ಗೆ ಹೇಳಿದರು. ನೋಡಿ, ಆತ ವಯಸ್ಸಾದವ. ಆತನ ಮೇಲಿನ ಕನಿಕರದಿಂದ ನಾನಿದನ್ನು ಕೊಡುಗೆಯಾಗಿ ಕೊಟ್ಟಿದ್ದೇನೆ. ಆತನು ಬಹಳ ಪ್ರಾಮಾಣಿಕ ಹಾಗೂ ಭಕ್ತಿಯುಳ್ಳವನೆಂಬ ಕಾರಣದಿಂದ ಹೀಗೆ ಮಾಡಿದೆ. ಮುಪ್ಪಿನವರಿಗೆ ಕೆಲಸ ಮಾಡಲು ಹೆಚ್ಚು ವೇಳೆ ಇರುವುದಿಲ್ಲ. ಆದ್ದರಿಂದ ನಾನು ಅವರಿಗೆ ಈ ರೀತಿ ಕೊಡುತ್ತೇನೆ. ಆದರೆ ಚಿಕ್ಕವರಾದ ನೀವು ನಿಮ್ಮ ಉನ್ನತಿಗಾಗಿ ದುಡಿಯಬೇಕು. ಅನ್ವೇಷಣೆಯ ಪ್ರಾರಂಭದ ಪ್ರಶ್ನೆಗೆ ತಿರುಗಿ ಬರೋಣ. ಅದು ವ್ಯಕ್ತಿ, ಪರಿಸರ ಹಾಗೂ ವ್ಯಕ್ತಿಯ ಮೇಲೆ ಅದರ ಒತ್ತಡ ಮುಂತಾದವುಗಳನ್ನು ಅವಲಂಬಿಸಿದೆ. ಅದು ಆತನ ಕರ್ಮ ಅಥವಾ ಸಂಸ್ಕಾರಗಳ ಅನುವಂಶೀಯತೆಯ ಭಾಗವಾಗಿ ಆತನಲ್ಲಿ ಬೀಜ ರೂಪದಲ್ಲಿರುತ್ತದೆಂಬುದನ್ನು ಸಾಮಾನ್ಯವಾಗಿ ಎಲ್ಲರೂ ಒಪ್ಪುತ್ತಾರೆ. ಆದರೆ ಆ ಬೀಜ ಮೊಳಕೆಯಾಗಲು ತಕ್ಕ ವಾತಾವರಣ ದೊರಕಿಸಿಕೊಳ್ಳಬೇಕು. ಆ ಮೊಳಕೆ ಹೆಮ್ಮರವಾಗಿ ಬೆಳೆಯಲು ಅನಂತರದ ಪರಿಸ್ಥಿತಿಗಳು ಅದೇ ರೀತಿ ಅನುಕೂಲವಾಗಿರಬೇಕು. ಇಂತಹ ವಾತಾವರಣದ ಸ್ಥಿತಿಯನ್ನು ಮೊಟ್ಟಮೊದಲು ಕುಟುಂಬದಲ್ಲಿ ಅಥವಾ ಮನೆಯಲ್ಲಿ ನಿರ್ಮಿಸಬೇಕು. ಇಲ್ಲಿ ತೊಟ್ಟಿಲಲ್ಲಿ ಮತ್ತು ಒಲೆ ಒರಳುಗಳ ಸುತ್ತ ಅನುಕೂಲ ಪರಿಸ್ಥಿತಿಗಳನ್ನು ಹೊಂದಿದ ಆ ಬೀಜವು ಮೊಳೆಯಲು ಪ್ರಾರಂಭಿಸುತ್ತದೆ. ಕರ್ಮಜನ್ಯ ಪ್ರೇರಣೆಗಳು ಆಧ್ಯಾತ್ಮಿಕ ಶೋಧವಾಗಿ ಅಂಕುರಿಸುವಲ್ಲಿ ಈ ಪ್ರಾರಂಭದ ಪರಿಸರವು ಪ್ರತಿಕೂಲವಾಗಿದ್ದರೆ, ಅನಂತರದ ಹೋರಾಟವು ಅದು ನಡೆದದ್ದೇ ಆದರೆ ಬಹು ದೀರ್ಘ ಹಾಗೂ ಉಗ್ರವಾಗಿರುತ್ತದೆ. ನನ್ನ ಗುರುಗಳು ಹಾಗೂ ಲಾಲಾಜಿಯವರ ಬಾಲ್ಯ ಜೀವನವನ್ನು ಅವಲೋಕಿಸಿದಾಗ ಇಬ್ಬರ ತಂದೆ ತಾಯಿಗಳು ಸೌಮ್ಯ ಹಾಗೂ ಧರ್ಮಶೀಲರಾಗಿದ್ದುದು ಕಂಡುಬರುತ್ತದೆ. ವಿಶೇಷತಃ ತಾಯಂದಿರು ಉನ್ನತ ಜೀವನದ ಕಡೆಗೆ ಸ್ಪಷ್ಟವಾದ ಒಲವುಳ್ಳವರಾಗಿದ್ದರು ಎಂತಲೇ ಅವರ ಕೌಟುಂಬಿಕ ವಾತಾವರಣವು ಅನುಕೂಲಕರವಾಗಿ ಅವರ ಅಂಥ ಬೆಳವಣಿಗೆಗೆ ಸಹಾಯಕವಾಯಿತು. ಒಂದು ಸಲ ನನ್ನ ಹೆಂಡತಿ ಸುಲೋಚನಾ ಗುರುಗಳನ್ನು ಮನುಷ್ಯನು ಆಧ್ಯಾತ್ಮಿಕ ಸಾಧನೆಯನ್ನು ಯಾವಾಗ ಪ್ರಾರಂಭಿಸಬೇಕು ಎಂದು ಕೇಳಿದುದು ನೆನಪಾಗುತ್ತದೆ. ಗುರುಗಳು ಸಾಮಾನ್ಯವಾಗಿ 18 ವರ್ಷ ವಯಸ್ಸಾಗುವವರೆಗೆ ಧ್ಯಾನ ಮಾಡಲು ಅಪ್ಪಣೆ ಕೊಡುವುದಿಲ್ಲವಾದ್ದರಿಂದ ಆಕೆ ಇದನ್ನು ಕೇಳಿದಳು. ಗುರುಗಳು ಹೇಳಿದರು, ನಿಜವಾಗಿ ಹೇಳಬೇಕಾದರೆ ಈ ವಿಧಾನವು ಗರ್ಭಧಾರಣೆಯಿಂದಲೇ ಪ್ರಾರಂಭವಾಗಬೇಕು. ಸಾಧನೆಯನ್ನು ಪ್ರಾರಂಭಿಸಲು ಇದೇ ಸರಿಯಾದ ವೇಳೆ ಎಂದು ಲಾಲಾಜಿ ಹೇಳುತ್ತಿದ್ದರು. ಆದರೆ ಗರ್ಭಧಾರಣೆಯ ವೇಳೆಯನ್ನು ಹೇಗೆ ನಿರ್ಧರಿಸಬೇಕು? ಅದು ಅಸಾಧ್ಯ. ಆದ್ದರಿಂದ ನಾವು ಮಾಡುವುದೇನೆಂದರೆ, ಗರ್ಭಿಣಿ ಇರುವಾಗ ತಾಯಿಗೆ ಪ್ರಾಣಾಹುತಿಯನ್ನು ಕೊಟ್ಟರೆ ಆ ಶಕ್ತಿಯು ತಾನೇ ಕೂಸಿಗೆ ಬೇಕಾದ
ಪ್ರಮಾಣದಲ್ಲಿ ಮುಟ್ಟುತ್ತದೆ. ಕೂಸಿಗೆ ನೇರವಾಗಿ ಪ್ರಾಣಾಹುತಿ ಕೊಡಕೂಡದು. ಇದು ಅತ್ಯಂತ ಹಾನಿಕಾರಕವಾಗಬಲ್ಲದು. ಆದರೆ ನಾವು ಸಾಮಾನ್ಯವಾಗಿ ಮಾಡುವಂತೆ ತಾಯಿಯ ಹೃದಯಕ್ಕೆ ಪ್ರಾಣಾಹುತಿ ಕೊಡಬೇಕು. ತಾಯಿ ಸ್ವತಃ ಈ ದಾರಿಯಲ್ಲಿದ್ದು ಮಗುವು ತನ್ನ ಗರ್ಭದಲ್ಲಿರುವಾಗಲೇ ಅದಕ್ಕೆ ಆಧ್ಯಾತ್ಮಿಕ ತರಬೇತಿಯ ದೈವಿ ಕೊಡುಗೆಯನ್ನು ಕೊಡುವ ಉದಾಹರಣೆಗಳು ಬಹುವಿರಳ. ಆದರೆ ಗುರುಗಳ ಈ ಹೇಳಿಕೆಯು ಶಕ್ಯವಿದ್ದ ಮಟ್ಟಿಗೆ ಚಿಕ್ಕಂದಿನಿಂದಲೇ ನಿಜವಾದ ಶೋಧನೆ ಆರಂಭವಾಗಬೇಕೆಂಬುದರ ಮಹತ್ವವನ್ನು ವ್ಯಕ್ತಪಡಿಸುವುದು. ಇದು ಎಷ್ಟು ಬೇಗ ಆಗುವುದೋ ಅಷ್ಟು ಒಳ್ಳೆಯದು. ಆಧ್ಯಾತ್ಮಿಕತೆಯಲ್ಲಿ ಬಹು ದುರ್ಬಲ ಹಾಗೂ ಮೀನಾಮೇಷ ಪ್ರವೃತ್ತಿಯ ಅಭಿರುಚಿಯನ್ನುಳ್ಳ ನನ್ನೊಬ್ಬ ಸಹೋದ್ಯೋಗಿ ಮಿತ್ರನಿದ್ದ. ನಾನು ಆತನಿಗೆ ಧ್ಯಾನ ಪ್ರಾರಂಭಿಸುವಂತೆ ಹೇಳಿ ಅನೇಕ ಸಲ ಪ್ರಯತ್ನಿಸಿದೆ. ಆದರೆ ಆತ ತಾನಿನ್ನೂ ಚಿಕ್ಕವ, ಮದುವೆಯಾಗುವವ, ಇಂತಹ ಕಾರ್ಯಗಳಿಗಾಗಿ ಇನ್ನೂ ಸಾಕಷ್ಟು ವಯಸ್ಸಿದೆ ಎಂದು ಮುಂದೆ ಹಾಕುತ್ತಲೇ ಬಂದ. ಆಧ್ಯಾತ್ಮಿಕ ಸಾಧನೆಯನ್ನಾರಂಭಿಸಲು ಆತನ ಆಕ್ಷೇಪವೆಂದರೆ ತಾನು ಇನ್ನೂ ಕೌಟುಂಬಿಕ ಜೀವನ ಅನುಭವಿಸಬೇಕು. ಅದಕ್ಕಿಂತ ಮುಂಚೆ ಆಧ್ಯಾತ್ಮಿಕ ಸಾಧನೆಯನ್ನು ಪ್ರಾರಂಭಿಸುವುದು ಅಕಾಲಿಕವೆಂಬಂತೆ ಆತನ ಅಭಿಪ್ರಾಯವಾಗಿತ್ತು. ಆತ ಲಗ್ನ ಮಾಡಿಕೊಂಡ. ನಾನು ಮತ್ತೆ ಸಾಧನೆಯ ವಿಷಯ ಆತನಿಗೆ ಹೇಳಿದೆ. ಅದಕ್ಕೆ ಆತ ಅದೇ ತಾನೇ ಮದುವೆಯಾಗಿದ್ದೇನೆಂದು, ಇನ್ನು ಕೆಲ ವರ್ಷ ಅದನ್ನು ಅನುಭವಿಸುವೆನೆಂದು ಹೇಳಿದ. ತನ್ನ 50ನೆಯ ವಯಸ್ಸಿಗೆ ಸಾಧನೆಯನ್ನು ತಪ್ಪದೆ ಪ್ರಾರಂಭಿಸುವೆನೆಂದು, ಅಲ್ಲಿಯವರೆಗೆ ನಾನೂ ಕಾಯಬೇಕೆಂದು ಹೇಳಿದ. ಆದರೆ ಅತ್ಯಂತ ವಿಷಾದದ ಸಂಗತಿಯೆಂದರೆ ಆತ ಲಗ್ನವಾದ 2 ವರ್ಷಗಳಲ್ಲಿ ಕೆಲವೇ ದಿನಗಳ ಕಾಯಿಲೆಯಿಂದ ತೀರಿಕೊಂಡ. ಸಾಧ್ಯತೆಯಿದ್ದಾಗ ಆತನನ್ನು ಸರಿಯಾದ ದಾರಿಗೆ ತರದೇ ಇದ್ದುದಕ್ಕೆ ನನಗೆ ಬಹು ದುಃಖವೆನಿಸುತ್ತದೆ. ಮೊದಲಿನದಕ್ಕಿಂತ ಹೆಚ್ಚು ಭಾಗ್ಯಶಾಲಿಯಾದ ಇನ್ನೊಂದು ಸಂದರ್ಭ ನನಗೆ ನೆನಪಾಗುತ್ತದೆ. ಇದು ಒಬ್ಬ ಅಭ್ಯಾಸಿಗೆ ಸಂಬಂಧಿಸಿದುದು. ಆಗಿನ ಕಾಲದಲ್ಲಿ ಆ ಪಟ್ಟಣದಲ್ಲಿ ಆತ ಒಬ್ಬನೇ ಅಭ್ಯಾಸಿಯಾಗಿದ್ದ. ಆತ ನಮ್ಮ ಧ್ಯಾನ ಪದ್ಧತಿಯಲ್ಲಿ ಅಭಿರುಚಿಯನ್ನು ತೋರಿಸಿ ನನ್ನ ಗುರುಗಳು ಹೇಳಿಕೊಟ್ಟಂತೆ ಸರಿಯಾಗಿ ಧ್ಯಾನ ಮಾಡುತ್ತಿದ್ದ. ಗುರುಗಳು ಆತನನ್ನು ಆ ಪಟ್ಟಣದಲ್ಲಿ ಮುಂದೆ ಸಂಚಾಲಕನನ್ನಾಗಿ ಮಾಡಬೇಕೆಂದು ವಿಚಾರಿಸುವಷ್ಟು ಉನ್ನತಿಯನ್ನು ಹೊಂದತೊಡಗಿದ್ದ. ದುರ್ದೈವದಿಂದ ಅಕಸ್ಮಾತಾಗಿ ಬೇನೆ ಬಿದ್ದು ಸ್ವಲ್ಪ ವೇಳೆಯಲ್ಲಿಯೇ ಆತ ತೀರಿಕೊಂಡ. ಆತನ ವಿಷಯ ಗುರುಗಳಿಗೆ ಬರದೆ ಅವರು ಈ ವಿಷಯವನ್ನು ಪರೀಕ್ಷಿಸುವುದಾಗಿಯೂ ಅಭ್ಯಾಸಿಯ ಆತ್ಮವು ದಾರಿ ಕಾಣದೆ ಒಂದು ಮೂಲೆಯಲ್ಲಿ ಕುಳಿತುದನ್ನು ಕಂಡಿದ್ದುದಾಗಿಯೂ ಉತ್ತರಿಸಿದರು. ಮತ್ತೆ ಆತನಿಗೆ ಅವಶ್ಯಕವಾಗಿರುವುದನ್ನು ಮಾಡಿದ್ದೇನೆ. ಆತನು ಇನ್ನೊಮ್ಮೆ ಹುಟ್ಟಿ ಬರಬೇಕಾಗುವುದು, ಅದೇ ಆತನ ಕೊನೆಯ ಜನ್ಮವಾಗುವುದು ಎಂದು ಸೇರಿಸಿದ್ದರು. ಪತ್ರದ ಕೊನೆಯಲ್ಲಿರುವ ವಾಕ್ಯವು ಬಹು ಮುಖ್ಯವಾಗಿತ್ತು. ಇನ್ನು ಕೆಲ ತಿಂಗಳುಗಳಾದರೂ ಆತನು ನಮ್ಮ ಪದ್ಧತಿಯನ್ನು ಅಭ್ಯಸಿಸಿದರೆ ಇದೇ ಜನ್ಮದಲ್ಲಿ ಆತನು ಮುಕ್ತನಾಗುವ ಸಾಧ್ಯತೆಯಿತ್ತು. ಸದ್ಯಕ್ಕೆ ಇನ್ನೊಂದು ಜನ್ಮ ಅವಶ್ಯವಾಗಿದೆ. ಸಾಧ್ಯವಾದಷ್ಟು ತೀವ್ರ ಕಾರ್ಯಾರಂಭ ಮಾಡುವ ಅವಶ್ಯಕತೆಯನ್ನು ಮನಗಾಣಿಸಲು ಈ 2 ಸಂದರ್ಭಗಳನ್ನು ಉಲ್ಲೇಖಿಸಿದ್ದೇನೆ. ಮುಕ್ತಿಯ ಸಾಧ್ಯತೆಯು ಈಗ ವರ್ತಮಾನದಲ್ಲಿದೆ. ಭವಿಷ್ಯದಲ್ಲಿ ಏನಾಗಬಹುದೆಂಬುದನ್ನು ಯಾರು ಹೇಳಬಲ್ಲರು? ಇಂದು ಮಾಡಬಹುದಾದುದನ್ನು ಎಂದಿಗೂ ನಾಳೆಯ ಮೇಲೆ ತಳ್ಳಬೇಡ ಎಂಬ ಮಾತು ಎಲ್ಲಕ್ಕಿಂತಲೂ ಹೆಚ್ಚಾಗಿ ಆಧ್ಯಾತ್ಮಿಕ ಸಾಧನೆಗೆ ಅನ್ವಯಿಸುತ್ತದೆ. ಗುರುಗಳಿಂದಲೇ ವಿವರಿಸಲ್ಪಟ್ಟ 3ನೆಯ ಪ್ರಸಂಗವನ್ನು ಹೇಳುತ್ತೇನೆ. ಈ ಅನ್ವೇಷಣೆಯನ್ನು ಮುಂದೆ ಹಾಕುವುದು ಮುಕ್ತಿಯನ್ನು ಅನಿರ್ದಿಷ್ಟ ಕಾಲದವರೆಗೆ, ಒಮ್ಮೊಮ್ಮೆ ಜನ್ಮ ಜನ್ಮಾಂತರಗಳವರೆಗೆ ಹೇಗೆ ವಿಳಂಬವಾಗುವುದು ಎಂಬುದನ್ನು ಇದು ತಿಳಿಸುತ್ತದೆ. ಅವರು ಹೇಳಿದರು, ನೋಡಿರಿ, ನನ್ನಲ್ಲಿಗೆ ಬರುವವರು ಸಾಮಾನ್ಯವಾಗಿ ಮೊದಲನೆಯ ಬಿಂದುವಿನಲ್ಲಿರುತ್ತಾರೆ. ಯಾತ್ರೆ ಇನ್ನೂ ಆರಂಭವಾಗುವುದಿಲ್ಲ. ಇದು ಸಾಮಾನ್ಯ ಸ್ಥಿತಿ.
ಒಂದು ಸಲ ಒಬ್ಬ ವ್ಯಕ್ತಿ ಬಂದ. ಆತನ ವಿಷಯ ಏನು ಹೇಳುವುದು? ಆತ 4ನೆಯ ಬಿಂದುವಿನಲ್ಲಿರುವುದನ್ನು ಕಂಡೆ. ಇದು ಸಿದ್ಧಿಯ ಉನ್ನತ ಸ್ತರವಾಗಿದ್ದು ಆತನ ಹಿಂದಿನ ಜನ್ಮದ ಸಾಧನೆಯ ಫಲವಾಗಿತ್ತು. ಆತ ನನ್ನಲ್ಲಿ ಕೇವಲ ಒಂದೇ ಬಾರಿ ಮಾತ್ರ ಬಂದ, ಮತ್ತೊಮ್ಮೆ ಬರಲೇ ಇಲ್ಲ. ಆತನ ಸಂಸ್ಕಾರಗಳು ಇದನ್ನು ತಡೆದಿರಬೇಕು. ಆತನು ಹಿಂತಿರುಗಿ ಬಂದಿದ್ದರೆ ಆತನ ಉನ್ನತಿ ನಿಶ್ಚಿತವಾಗಿ ಆಗುತ್ತಿತ್ತು. ಸ್ವಲ್ಪ ಶುದ್ಧೀಕರಣದಿಂದ ಶೀಘ್ರ ಪ್ರಗತಿ ಸಾಧ್ಯವಾಗುತ್ತಿತ್ತು. ಆತ ತಿರುಗಿ ಬಾರದಿದ್ದುದು ಖೇದದ ಸಂಗತಿ. ಈಗ ಆತನ ದಾರಿ ಕಾಣಲು ಎಷ್ಟು ಜನ್ಮಗಳು ಬೇಕೆಂಬುದನ್ನು ಯಾರು ಬಲ್ಲರು? ಇಷ್ಟು ಉನ್ನತ ಸ್ಥಿತಿಯಲ್ಲಿ ನನ್ನ ಬಳಿ ಬಂದ ಉದಾಹರಣೆ ಇದೊಂದೇ. ಇದೇ ಜನ್ಮದಲ್ಲಿ ನಮ್ಮ ಗುರಿ ಮುಟ್ಟುವುದರ ಪರಮಾವಶ್ಯಕತೆಯನ್ನು ಇದು ತೋರಿಸುತ್ತದೆ. ನಾವು ಇಲ್ಲಿ ಇದ್ದೇವೆ. ನಮ್ಮ ಗುರುಗಳು ನಮಗೆ ಲಭ್ಯರಾಗಿದ್ದಾರೆ. ನಾವೆಷ್ಟೇ ದಿನ ಬದುಕಿರಲಿ ಈ ಜೀವನ ಇದ್ದುದಂತೂ ನಿಜ. ನಿಮಗಾಗಿ ನಾವು ಮಾಡಬೇಕಾದ ಪವಿತ್ರ ಕರ್ತವ್ಯವೆಂದರೆ ಆತನ ಆಶ್ರಯದಿಂದ ಇದೇ ಜೀವನದಲ್ಲಿ ಗುರಿಯವರೆಗಿನ ಪಯಣವನ್ನು ಮುಗಿಸಬೇಕು. ಏಕೆಂದರೆ ಈಗಿರುವ ಜೀವನದ ಬಗೆಗೆ ಮಾತ್ರ ನಮಗೆ ಭರವಸೆ ಇದೆ. ಇದೊಂದೇ ಜೀವನವೇ ನಮಗೆ ನಿಶ್ಚಿತವಾದುದೆಂಬುದನ್ನು ಮತ್ತೊಂದು ಸಂದರ್ಭದಲ್ಲಿ ಗುರುಗಳೇ ತಿಳಿಸಿದರು. ಅದನ್ನು ನಾವು ಬಾಳುತ್ತಿದ್ದೇವೆ. ಅದರ ಅಸ್ತಿತ್ವವನ್ನು ರುಜುವಾತುಪಡಿಸಲು ಬೇರೆ ನಿದರ್ಶನ ಬೇಕಿಲ್ಲ. ಭೂತ ಭವಿಷ್ಯದ ಜೀವನಗಳ ಬಗೆಗೆ ಬೇರೆ ಬೇರೆ ಧರ್ಮಗಳು ಬೇರೆ ಬೇರೆಯಾಗಿ ಹೇಳುತ್ತವೆ. ಮುಖ್ಯ ವಿಷಯವೇನೆಂದರೆ ಆತ್ಮ ಸಾಕ್ಷಾತ್ಕಾರಕ್ಕೆ ಭೂತ ಹಾಗೂ ಭವಿಷ್ಯದ ಜೀವನಗಳೆಲ್ಲವೂ ಅಪ್ರಸ್ತುತ. ನಾವು ಈಗ ಈ ಜೀವನವನ್ನು ಜೀವಿಸುತ್ತಿದ್ದೇವೆ. ಗುರುಗಳು ನಮ್ಮ ಸಂಗಡ ಇದ್ದಾರೆ. ನಮ್ಮೆದುರಿಗೆ ಗುರಿಯೂ ಇದೆ. ಈ 3 ಅರಿವುಗಳು ಇದೇ ಜನ್ಮದಲ್ಲಿ ನಮ್ಮ ಗುರಿ ಸೇರುವಂತೆ ಮಾಡಲು ಶಕ್ಯಗೊಳಿಸುವುದು. ಇದು ಸಹಜ ಮಾರ್ಗ ಬೋಧನೆಯ ಮಹತ್ವ. ನಾನು ವ್ಯಕ್ತಿಶಃ ಭೂತ ಭವಿಷ್ಯದ ಜೀವನಗಳನ್ನು ನಂಬಬಹುದು. ಇದು ನಾನು ಜನಿಸಿದ ಧರ್ಮದ ಬೋಧೆ. ಆದುದರಿಂದ ಈ ನಂಬುಗೆ ಅನಾವಶ್ಯಕ. ನಮಗೆ ಸಂಬಂಧಿಸಿದುದೆಂದರೆ ನಮ್ಮ ಅಸ್ತಿತ್ವ, ನಮ್ಮ ಗುರುಗಳ ಅಸ್ತಿತ್ವ ಹಾಗೂ ನಾವು ಇಲ್ಲಿಯೇ ಈಗಲೇ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕಾದ ಗುರಿಯ ಅಸ್ತಿತ್ವ. ಇವುಗಳ ಶ್ರೇಷ್ಠ ಹಾಗೂ ಸುಸ್ಪಷ್ಟ ಸತ್ಯತೆ ಅಷ್ಟೇ. ಇನ್ನು ಒಂದು ಸಂದರ್ಭದಲ್ಲಿ ಯಾರೋ ಒಬ್ಬರು ಗುರಿ ಮುಟ್ಟಲು ಹಲವಾರು ಜನ್ಮಗಳು ಬೇಕಾಗುವೆಂಬ ಪ್ರಶ್ನೆಯನ್ನು ಎತ್ತಿದರು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ದೊಡ್ಡ ಜ್ಞಾನಿಗಳೂ ಸಹ ಅನೇಕ ಜನ್ಮಗಳ ನಂತರ ನನ್ನನ್ನು ಮುಟ್ಟುವರೆಂದು ಹೇಳಿರುವುದನ್ನು ಇವರು ಉದಾಹರಿಸಿದರು. ಗುರುಗಳು ಹೇಳಿದರು, ಅದು ಹಾಗಿರಬಹುದು. ನಿಮಗೊಂದು ಮುಖ್ಯ ವಿಷಯ ಹೇಳುತ್ತೇನೆ. ಗುರು ಬಹುದೂರ ಹಾಗೂ ಪ್ರಯಾಣ ಕಷ್ಟಕರ ಎಂದು ತಿಳಿಯುವುದು ದುರ್ಲಭತೆಯ ಲಕ್ಷಣ. ನಾನು ಹೇಳುತ್ತೇನೆ, ನೀವು ಪ್ರಯಾಣವನ್ನಾದರೂ ಆರಂಭಿಸಿರಿ. ಆಗ ನಿಮಗೆ ಅದು ಹೇಗಿದೆ ಎಂಬುದು ತಿಳಿಯುತ್ತದೆ. ಇಲ್ಲದಿದ್ದರೆ ಎರಡನೆಯವರ ಮಾತಿನಂತೆ ನಡೆಯುವುದು ಕೇವಲ ದುರ್ಬಲತೆ. ನೀವು ಸರಿಯಾದ ಮಾರ್ಗದಲ್ಲಿ ಒಂದು ಹೆಜ್ಜೆಯನ್ನಾದರೂ ಇಟ್ಟು ಅದು ಹೇಗಿದೆ ಎಂಬುದನ್ನು ನೋಡಿರಿ. ಆಮೇಲೆ ನಿರ್ಣಯಿಸಿರಿ. ನಾನು ಇನ್ನೊಂದು ವಿಷಯ ಹೇಳುತ್ತೇನೆ. ನನ್ನಲ್ಲಿ ಬರುವ ಎಲ್ಲರೂ ಗುರಿ ಮುಟ್ಟಲು ಹಲವಾರು ಜನ್ಮಗಳು ಬೇಕಾಗುವು ಎನ್ನುತ್ತಾರೆ. ಆದರೆ ನೀವು ಇದನ್ನು ನಿಮ್ಮ ಮೊದಲಿನ ಜನ್ಮವೆಂದೇಕೆ ತಿಳಿಯುವಿರಿ? ಇದನ್ನೇ ನಮ್ಮ ಕೊನೆಯ ಜನ್ಮವೆಂದು, ಆದ್ದರಿಂದಲೇ ಇದೇ ಜನ್ಮದಲ್ಲಿಯೇ ಗುರಿ ಮುಟ್ಟುತ್ತೇವೆಂದು ಏಕೆ ಭಾವಿಸಬಾರದು? ನಾನು ಹೇಳುತ್ತಿರುವುದು ಅರ್ಥವಾಯಿತೇ? ಇದು ದುರ್ಬಲತೆಯ ದಾರಿ. ಇನ್ನೊಂದು ನಿಶ್ಚಯಾತ್ಮಕವಾದ ಉಪಾಗಮ. ನಾವು ಇನ್ನೂ ಎಷ್ಟು ಜನ್ಮಗಳನ್ನೆತ್ತಬೇಕಾಗುವುದೆಂಬುದನ್ನು ನಿಶ್ಚಿತವಾಗಿ ಯಾರು ಹೇಳಬಲ್ಲರು? ಅದನ್ನು ನಿರ್ಧರಿಸುವುದು ನಮ್ಮ ಕೈಲಿದೆ ಎಂದು ನಾನು ಹೇಳುತ್ತೇನೆ. ಒಂದು ವೇಳೆ ನಿಜವಾದ ಗುರುವಿನ ಮಾರ್ಗದರ್ಶನದಲ್ಲಿ ಸರಿಯಾದ ಪದ್ಧತಿಯನ್ನು ಅನುಸರಿಸಿದರೆ ಮುಂದಿನ ಜನ್ಮಗಳೆಂಬುದೇ ಇಲ್ಲ. ಆದುದರಿಂದ ಅನೇಕ ಜನ್ಮಗಳ
ವಿಷಯವನ್ನೇ ಮರೆತು ಬಿಡಿ. ನಾವು ನಮ್ಮ ಪಯಣವನ್ನು ಮುಂದುವರಿಸಲು ಎರಡನೆಯ ಜನ್ಮಕ್ಕಾಗಿ ಕಾಯಬಾರದು. ನಾವು ಎಂತಹ ಪರಿಸರದಲ್ಲಿ ಜನ್ಮ ತಾಳುವೆವೋ, ನಮ್ಮ ಜೀವನವು ಯಾವ ರೂಪ ತಳೆಯುವುದೋ ಯಾರಿಗೆ ಗೊತ್ತು. ದಾರಿ ತಪ್ಪುವುದು ಬಹು ಸುಲಭ. ಒಂದು ಸಲ ಗುರು ಹಾಗೂ ಸಾಧನೆಯ ಮಾರ್ಗ ದೊರಕಿದ ನಂತರ ಅದನ್ನು ಪಟ್ಟಾಗಿ ಹಿಡಿದು ಬಿಡಿರಿ. ಗುರುವಿನ ಹಾಗೂ ನಿಮ್ಮ ನಡುವೆ ಶಾಶ್ವತ ಸಂಬಂಧ ಕಲ್ಪಿಸಿರಿ. ಆಗ ಯಶಸ್ಸು ನಿಶ್ಚಿತ. ಶೋಧನೆ ಯಾವಾಗ ಪ್ರಾರಂಭವಾಗುತ್ತದೆಂಬುದನ್ನು ಪರೀಕ್ಷಿಸಿದ ನಂತರ ಅದು ಹೇಗೆ ಪ್ರಾರಂಭವಾಗುವುದು ಎಂಬುದನ್ನು ನೋಡೋಣ. ಗುರುಗಳು ಧಾರ್ಮಿಕ ವಿಧಿಗಳ ಆಚರಣೆಯನ್ನು ಕುರಿತು, ಅನಂತರ ಹಠಯೋಗವು ಪ್ರತಿಪಾದಿಸುವ ಯೋಗಾಭ್ಯಾಸಗಳನ್ನು ಕುರಿತು, ಹಾಗೂ ಕೊನೆಗೆ ಆಧ್ಯಾತ್ಮಿಕ ಸಾಧನೆಯ ಜೀವನದಲ್ಲಿ ಪರಿಣಿತಿಯನ್ನು ಸಂಪಾದಿಸಿ ಆ ಬಗೆಗಿನ ತಮ್ಮ ವೈಯಕ್ತಿಕ ಪ್ರಯೋಗವನ್ನು ಬರೆದಿಟ್ಟಿದ್ದಾರೆ. ಅವರು ವಿದ್ಯಾರ್ಥಿಯಾಗಿದ್ದಾಗಲೇ ಈ ಪ್ರಯೋಗಗಳನ್ನು ಆರಂಭಿಸಿದರು. ಅವರು ಪ್ರಾಮಾಣಿಕತೆಯಿಂದ ಹಾಗೂ ಅತ್ಯಂತ ಸಾವಧಾನತೆಯಿಂದ ತಮ್ಮ ಪ್ರಯೋಗಗಳನ್ನು ನಡೆಸಿದರೆಂಬುದನ್ನು ನಾವು ಜಾಗರೂಕರಾಗಿ ಅವರ ಜೀವನದಿಂದ ಗುರುತಿಸಬೇಕು. ನಮ್ಮ ವೈಯಕ್ತಿಕ ಗುರಿಯ ಸಾಕ್ಷಾತ್ಕಾರಕ್ಕಾಗಿ ಅನುಸರಿಸಿದ ಸಾಧನಗಳು ಅಸಮರ್ಪಕವೆನಿಸಿದಾಗ ಅವರು ಅವುಗಳನ್ನು ತ್ಯಜಿಸಿದರು. ಅವರು ತಮಗೆ ಸಹಾಯಕವಾಗದ ಪದ್ಧತಿಗಳನ್ನು ತಮ್ಮನ್ನು ಕಟ್ಟಿಹಾಕಿಕೊಳ್ಳಲು ಒಪ್ಪಲಿಲ್ಲ. ಅವರು ಆ ಪದ್ಧತಿಗಳನ್ನು ಪ್ರಾಮಾಣಿಕತೆಯಿಂದಲೂ ನಿರ್ವ್ಯಾಜ್ಯತೆಯಿಂದಲೂ ಪರೀಕ್ಷಿಸಿ ಅನಂತರ ಅವು ಅಪರ್ಯಾಪ್ತವೆಂದು ಕಂಡುಬಂದಾಗ ಅವುಗಳನ್ನು ಬಿಟ್ಟುಕೊಟ್ಟರು. ತಾವು ಅರಸುತ್ತಿರುವುದನ್ನು ಖಚಿತವಾಗಿ ತಿಳಿದುಕೊಂಡಿದ್ದರಿಂದಲೇ ಅವರು ಅವುಗಳನ್ನು ಧೈರ್ಯದಿಂದ ತ್ಯಜಿಸಬಲ್ಲವರಾಗಿದ್ದರು. ಅವರು ತಮ್ಮ ಅಹಂಕಾರದ ತೃಪ್ತಿಯನ್ನು ಬಯಸಲಿಲ್ಲ. ಸಮಾಜದ ಅಪ್ಪಣೆಗಳನ್ನು ಪಾಲಿಸುವುದೇ ಅವರ ಜೀವನೋದ್ದೇಶವಾಗಿರಲಿಲ್ಲ. ಕೀರ್ತಿ ಅಥವಾ ಸಂಪತ್ತಿಗಾಗಿ ಅವರು ಎಂದೂ ಹಂಬಲಿಸಲಿಲ್ಲ. ಅವರು ಬಯಸಿದುದು ದೇವರನ್ನು, ಕೇವಲ ದೇವರನ್ನು. ಆದ್ದರಿಂದಲೇ ಅವರು ಅನೇಕ ವಿಧಾನಗಳನ್ನು ಪರೀಕ್ಷಿಸಿ ದೂರ ತಳ್ಳಿ ನೇರವಾಗಿ ದೇವರನ್ನೇ ಕುರಿತು ಪ್ರಾರ್ಥಿಸತೊಡಗಿದರು. ದೇವರನ್ನು ಮುಟ್ಟಲು ಯೋಗ್ಯ ಮಾರ್ಗದರ್ಶಕನಾದ ಗುರುವನ್ನು ದಯಪಾಲಿಸಬೇಕೆಂಬುದೇ ಅವರ ಪ್ರಾರ್ಥನೆಯಾಗಿತ್ತು. ನಮ್ಮೆಲ್ಲರಿಗೂ ತಿಳಿಯದಂತೆ ಅವರ ಪ್ರಾರ್ಥನೆಯು ಸ್ವೀಕೃತವಾಗಿ ಅವರು ಲಾಲಾಜಿಯವರೊಡನೆ ಸಂಪರ್ಕ ಹೊಂದಿದರು. ಕೊನೆಗೆ ದಾರಿ ಸಿಕ್ಕಿತು. ಅವರ ಶೋಧವು ತೀವ್ರಗತಿಯನ್ನು ಹೊಂದಿ ಬ್ರಹ್ಮಲಯ ಪ್ರಾಪ್ತಿಯ ಪರಾಕಾಷ್ಠೆಯನ್ನು ತಲುಪಿತು. ಬಹಳಷ್ಟು ಹೃದಯಗಳಲ್ಲಿ ನಮಗೆ ತಿಳಿಯದ ಯಾವುದೋ ಒಂದು ವಸ್ತುವಿಗಾಗಿ ಬಯಕೆ ಬರುತ್ತದೆ. ಬಹಳಷ್ಟು ಜನ ಅಭ್ಯಾಸಿಗಳು ತಮ್ಮ ಪ್ರಾರಂಭದ ಶೋಧನೆಯ ವಿವರಗಳನ್ನು ಹೇಳಿದ್ದಾರೆ. ಕೆಲವರು ಸುಲಭವಾಗಿ ಗುರುಗಳನ್ನು ಹೊಂದಿ ತೀವ್ರವಾಗಿ ಒಪ್ಪಿ ಸದ್ದಿಲ್ಲದೆ ಅವರಲ್ಲಿಗೆ ಬರಬಲ್ಲವರಾಗಿದ್ದರು. ಬೇರೆಯವರಾದರೂ ನನ್ನ ಗುರುಗಳ ಬಳಿ ಬರುವುದಕ್ಕಿಂತ ಮುಂಚೆ ಹಲವಾರು ವರ್ಷಗಳ ಕಠಿಣ ಶಿಸ್ತನ್ನು, ಹಲವಾರು ಸಲ ನಿರಾಶೆಯನ್ನು ಹಾಗೂ ಅನೇಕ ವೇಳೆ ಅಪಾಯಗಳನ್ನು ಅನುಭವಿಸಿದ್ದಾರೆ. ಅಂಥ ಕೆಲವರು ತಮ್ಮ ಪ್ರಾರಂಭಿಕ ಪ್ರಯೋಗಗಳು ಅನಾವಶ್ಯಕವಾಗಿ ದೀರ್ಘವಾಗಿದ್ದುದಕ್ಕೆ ತಮ್ಮನ್ನು ಗುರಿ ಮುಟ್ಟಿಸಲು ಅಸಮರ್ಥ ಹಾಗೂ ಅಸಹಾಯಕ ಮಾರ್ಗವನ್ನು ಬಿಡಲು ತಮ್ಮಲ್ಲಿ ಸಂಕಲ್ಪ ಶಕ್ತಿ ಹಾಗೂ ಧೈರ್ಯದ ಕೊರತೆಯೇ ಕಾರಣವೆಂದು ಕಂಬನಿ ದುಂಬಿ ಹೇಳಿಕೊಂಡಿದ್ದಾರೆ. ತಾವು ಹಿಡಿದಿರುವ ಮಾರ್ಗವನ್ನು ಬಿಟ್ಟುಕೊಟ್ಟರೆ ತಮಗೆ ಏನು ಕೆಡಕಾಗುವುದೋ ಎಂಬ ಅಂಧಶ್ರದ್ಧಾತ್ಮಕ ಭಯವೇ ಇಂತಹ ನಿರುಪಯುಕ್ತ ಸಾಧನೆಗೆ ಅವರನ್ನು ನಂಬಿಸಿದೆ. ದುಃಖದ ಸಂಗತಿಯೆಂದರೆ ತಮ್ಮ ವೈಯಕ್ತಿಕ ಸ್ವಾರ್ಥ ಸಾಧನೆಗಾಗಿ ಶಿಷ್ಯರ ಮೂಢತನದ ಬೆಂಕಿಗೆ ತುಪ್ಪ ಚೆಲ್ಲಿ ಅವರು ತಮ್ಮನ್ನು ಎಂದಿಗೂ ಬಿಟ್ಟು ಹೋಗದಂತೆ ಕಟ್ಟಿಹಾಕಿರುವ ಗುರುಗಳೂ ಇದ್ದಾರೆ. ದೇವರು ಸರಳವಾಗಿದ್ದಾನೆ. ಆದ್ದರಿಂದ ಆತನನ್ನು ಪಡೆಯುವ ಮಾರ್ಗಗಳೂ ಸಹ ಸರಳವಾಗಿರಬೇಕೆಂದು ನಮ್ಮ ಗುರುಗಳು ಹೇಳುತ್ತಾರೆ.
ಹಲವಾರು ಸಲ ಜನರು ದೇವರ ವ್ಯಾಖ್ಯೆಯನ್ನು ಹೇಳಲು ಅಥವಾ ದೇವರನ್ನು ವರ್ಣಿಸಲು ಗುರುಗಳನ್ನು ಪ್ರಾರ್ಥಿಸಿದ್ದಾರೆ. ಇಂತಹ ಪ್ರತಿ ಸಂದರ್ಭದಲ್ಲಿಯೂ ಗುರುಗಳು ಕೊಡುವ ವೈಶಿಷ್ಟ್ಯಪೂರ್ಣ ಉತ್ತರವೆಂದರೆ, ದೇವರು ದೇವರೇ. ದೇವರು ಬೇರೆ ಏನಾಗಿರಬಹುದು? ಒಂದು ವಿಷಯವನ್ನು ಹೇಳುತ್ತೇನೆ. ದೇವರು ತಿಳಿಯಬಹುದಾದ ವಸ್ತುವಲ್ಲ, ಆದರೆ ಅನುಭವ ವೇದ್ಯ. ಇದರಿಂದ ಒಂದು ಸಂಗತಿ ಸ್ಪಷ್ಟವಾಗುತ್ತದೆ. ಎಲ್ಲಿ ದೇವರು ನಮ್ಮ ಶೋಧನೆಯ ಗುರಿಯೋ ಅಲ್ಲಿ ಜ್ಞಾನವು ಯಾವ ಕೆಲಸಕ್ಕೂ ಬರುವುದಿಲ್ಲ. ದೇವರ ಅಸ್ತಿತ್ವವನ್ನು ನಾವು ಅನುಭವಿಸಬಲ್ಲೆವು. ಈ ಅನುಭವವನ್ನು ಪಡೆಯುವ ತಂತ್ರವು ನನ್ನ ಗುರುಗಳು ಬೋಧಿಸುವ ಪ್ರಾತ್ಯಕ್ಷಿಕ ಮಾರ್ಗವೇ ಆಗಿದೆ. ಬಹಳ ವರ್ಷಗಳ ಹಿಂದೆ ದೇವರ ವಿಷಯವಾಗಿ ಹೈದರಾಬಾದಿನಲ್ಲಿ ನಡೆದ ಸಂಭಾಷಣೆಯ ನೆನಪಾಗುತ್ತದೆ. ಗುರುಗಳು ಆಗ ಹೈದರಾಬಾದಿಗಾಗಿ ಕೆಲ ದಿನಗಳ ಸಂದರ್ಶನಕ್ಕಾಗಿ ಬಂದಿದ್ದರು. ಅವರು ತಮ್ಮ ಸಂಗಡ ಸತತ ಸಂಗಾತಿಯಾದ ಶ್ರೀ ಈಶ್ವರ ಸಹಾಯಾಜಿಯವರನ್ನು ಕರೆದುಕೊಂಡು ಬಂದಿದ್ದರು. ದೇವರ ವಿಷಯ ಮಾತಾಡುತ್ತಾ ಶ್ರೀ ಈಶ್ವರ ಸಹಾಯಾಜಿಯವರು, ದೇವರು ತಮ್ಮ ಮನುಷ್ಯನಲ್ಲಿರುವ ವ್ಯತ್ಯಾಸ ಕೇವಲ ರೂಪ ಹಾಗೂ ವಸ್ತುವಿನದು ಮಾತ್ರವಲ್ಲ, ಇದು ಸೂಕ್ಷ್ಮತೆ ಹಾಗೂ ಪಾವಿತ್ರತೆಯ ವ್ಯತ್ಯಾಸ ಎಂಬುದನ್ನು ಮನಗಾಣಿಸಲು ಪ್ರಯತ್ನಿಸಿದರು. ಅವರು ನಮ್ಮ ಭೂಮಿಯ ಸುತ್ತ ಬೆಳೆಸಿರುವ ವಾತಾವರಣದ ಉದಾಹರಣೆಯನ್ನು ಕೊಡುತ್ತಾ ಹೇಳಿದರು. ಭೂಮಿಯ ಸಮೀಪದ ಗಾಳಿಯು 50 ಮೈಲು ಎತ್ತರದ ಮೇಲಿನ ಗಾಳಿಯಂತೆಯೇ ಇದೆ. ಆದರೆ ಭೂಮಿಯ ಸಮೀಪ ಗಾಳಿಗೆ ಭಾರ ಹೆಚ್ಚು, ಆದರೆ ಸಾಂದ್ರತೆ ಹೆಚ್ಚು ಹಾಗೂ ಅದು ಅಶುದ್ಧ. ಮೇಲೆ ಮೇಲೆ ಹೋದಂತೆ ಗಾಳಿಯ ಶುದ್ಧತೆ ಹೆಚ್ಚುತ್ತಾ ಹೋಗುತ್ತದೆ ಹಾಗೂ ಅದು ಹಗುರವಾಗಿರುತ್ತದೆ. ಅತ್ಯಂತ ಎತ್ತರದ ತುದಿಗೆ ಹೋದಾಗ ಅದು ಎಷ್ಟು ಹಗುರ ಹಾಗೂ ಶುದ್ಧವಾಗಿರುತ್ತದೆಂದರೆ ಅಲ್ಲಿ ಗಾಳಿಯ ಇರವನ್ನೇ ಶಂಕಿಸುವಂತಿರುತ್ತದೆ. ಈ ಸಾಮ್ಯವನ್ನು ಉಪಯೋಗಿಸಿ ಶ್ರೀ ಈಶ್ವರ ಸಹಾಯಾಜಿ ಮುಂದೆ ಹೀಗೆ ಹೇಳಿದರು: ಮನುಷ್ಯನು ಭಾರ, ಸ್ಥೂಲ ಮತ್ತು ಅಶುದ್ಧ, ಆದರೆ ದೇವರು ಹಗುರ, ಶುದ್ಧ ಮತ್ತು ಸೂಕ್ಷ್ಮನಾಗಿದ್ದಾನೆ. ಈ ಉದಾಹರಣೆಯಿಂದ ಹೊಳೆಯುವ ಒಂದು ವಿಚಾರವೆಂದರೆ, ದೈವತ್ವದ ಗುಣಗಳು ಭೌತಿಕ ಎಲ್ಲೆಯಲ್ಲಿ ಬರುವುದಿಲ್ಲ ಎಂಬುದು. ದಿವ್ಯವಾದ ಆಧ್ಯಾತ್ಮಿಕ ಅನುಭವಗಳನ್ನು ವರ್ಣಿಸಬೇಕಾದರೆ ನಾವು ಸಾದೃಶ್ಯಗಳ ಮೂಲಕ ಮಾತ್ರ ಹೇಳಲು ಸಾಧ್ಯ. ಅವತಾರ ಪುರುಷನೆನಿಸಿದ ಶ್ರೀಕೃಷ್ಣನೂ ಕೂಡ ಭಗವದ್ಗೀತೆಯಲ್ಲಿ ಇದನ್ನೇ ಮಾಡಿದ್ದಾನೆ. ತನ್ನ ವಿಷಯವಾಗಿ ತನ್ನ ಭಕ್ತನಾದ ಅರ್ಜುನನೊಂದಿಗೆ ಮಾತನಾಡುವಾಗ ಆತ ಸಾದೃಶ್ಯಗಳನ್ನು ಉಪಯೋಗಿಸಿಯೇ ತಾನು ನದಿಗಳಲ್ಲಿ ಗಂಗೆ ಎಂದು, ಪಕ್ಷಿಗಳಲ್ಲಿ ಗರುಡನೆಂದು, ಮಾನವರಲ್ಲಿ ಅರ್ಜುನನೆಂದು ಮುಂದಾಗಿ ಹೇಳುತ್ತಾನೆ. ಇದರಿಂದ ತಿಳಿದು ಬರುವ ಅಂಶವೆಂದರೆ, ಸರ್ವಶಕ್ತನಾದ ಭಗವಂತನು ತನ್ನನ್ನು ತಾನು ವರ್ಣಿಸಿಕೊಳ್ಳಲಾರ. ಶ್ರೀಕೃಷ್ಣನು ತನ್ನನ್ನು ತಾನು ಅರ್ಜುನನಿಗೆ ಪ್ರಕಾಶಪಡಿಸಿದಂತೆ ದೇವರು ತನ್ನ ಪ್ರೀತಿಯ ಭಕ್ತರಿಗೆ ತನ್ನನ್ನು ಪ್ರಕಾಶಪಡಿಸಿಕೊಳ್ಳುತ್ತಾನೆ. ಇದು ಆಧ್ಯಾತ್ಮಿಕ ಶೋಧನೆಯ 2 ಸತ್ಯಗಳ ಕಡೆಗೆ ಗಮನ ಸೆಳೆಯುತ್ತದೆ. ಮೊದಲನೆಯದು, ದೇವರು ಅಥವಾ ಪರಮತತ್ವವನ್ನು ತಿಳಿಯಲು ಸಾಧ್ಯವಿಲ್ಲ, ಆದರೆ ಅನುಭವಿಸಬಹುದು. ಎರಡನೆಯದೆಂದರೆ, ಈ ಅನುಭವವಾದರೂ ಈ ಪರಮತತ್ವವು ತನ್ನನ್ನು ತಾನು ಭಕ್ತನಿಗೆ ಅಥವಾ ತಾನು ಇಚ್ಛೆಪಟ್ಟ ಯಾರಿಗಾದರೂ ಪ್ರಕಟಪಡಿಸಿದಾಗ ಮಾತ್ರ ಶಕ್ಯವಾಗುವುದು. ದೈವಿ ಕೃಪೆಯನ್ನು ತನ್ನೆಡೆಗೆ ಆಕರ್ಷಿಸುವುದರ ಮಹತ್ವವನ್ನು ಗುರುಗಳು ಆಗಾಗ್ಗೆ ಹೇಳಿದ್ದಾರೆ. ನಾನು ಅತಿ ಮಹತ್ವದ ಗುಟ್ಟನ್ನು ಹೇಳುತ್ತಿದ್ದೇನೆ. ಎಲ್ಲ ಅಭ್ಯಾಸವು ಕೇವಲ ಸಿದ್ಧತೆ. ಅಭ್ಯಾಸ ತನ್ನಷ್ಟಕ್ಕೆ ತಾನೇ ಏನನ್ನೂ ಕೊಡಲಾರದು. ಇದು ಆತನ ಕೃಪಾದೃಷ್ಟಿಯನ್ನು ನಮ್ಮ ಕಡೆ ತಿರುಗಿಸುವ ದಾರಿ. ನಿಜ ಹೇಳಬೇಕಾದರೆ, ಯಾರಿಗೆ ಆತ ಕೊಡಬಯಸುವನೋ ಅವರು ಮಾತ್ರ ದೈವಿ ಕೃಪೆಯನ್ನು ಪಡಬಲ್ಲರು. ಇದೊಂದು ಗುಟ್ಟನ್ನು ನಿಮಗೆ ಹೇಳುತ್ತಿದ್ದೇನೆ. ಇದನ್ನು ಹೇಗೆ ಮಾಡಬೇಕೆಂದು ನಾನು ಕೇಳಿದೆ.
ಸರ್ವಶಕ್ತನಾದ ಗುರುವನ್ನು ನಮ್ಮತ್ತ ತಿರುಗಿಸುವುದು ಹೇಗೆ ಎಂದೆ. ಅವರು ನಗುತ್ತಾ ಹೇಳಿದರು, ನೀವು ನನಗೆ ಇನ್ನೊಂದು ಗುಟ್ಟನ್ನು ರಟ್ಟು ಮಾಡಲು ಕೇಳುತ್ತಿರುವಿರಿ. ಇದೊಂದು ಅತ್ಯಮೂಲ್ಯ ವಿಷಯ ಹೇಳುತ್ತಿದ್ದೇನೆ. ಒಂದೇ ಒಂದು ದಾರಿ ಇದೆ. ಆತ ನಿಮ್ಮನ್ನು ಪ್ರೇಮಿಸಲು ಪ್ರಾರಂಭಿಸುವಷ್ಟು ಗಾಢವಾಗಿ ನೀವು ಆತನನ್ನು ಪ್ರೇಮಿಸಬೇಕು. ಆತನ ಬಾಗಿಲನ್ನು ಎಷ್ಟು ಜೋರಾಗಿ ಬಡಿಯಬೇಕೆಂದರೆ ಆತ ಅದನ್ನು ಕೇಳಿ ತನ್ನ ಬಾಗಿಲನ್ನು ನಿಮಗಾಗಿ ತೆರೆಯಬೇಕು. ಆಗ ನಿಮ್ಮ ಕಾರ್ಯ ಮುಗಿಯಿತು. ಪ್ರೀತಿಯೇ ಆ ಗುಟ್ಟು. ಅದನ್ನು ಯಾರು ಪ್ರತಿರೋಧಿಸಬಲ್ಲರು? ದೇವರು ತನ್ನನ್ನು ತಾನು ಕೊಟ್ಟು ಬಿಡಲು ದಾರಿ ಕಾಯುತ್ತಿರುತ್ತಾನೆ. ಆದರೆ ವಿಷಾದದ ಸಂಗತಿಯೆಂದರೆ ಯಾರೂ ಆತನ ಕಡೆಗೆ ತಿರುಗುವುದೇ ಇಲ್ಲ. ಈ ದೇಶದಲ್ಲಿಯ ಜನ ತಮ್ಮ ಆಧ್ಯಾತ್ಮಿಕ ಸಾಧನೆಗಾಗಿ ಪ್ರಸಿದ್ಧರಾಗಿದ್ದರು. ಈಗಿನ ಜನರನ್ನು ನೋಡಿ. ಸ್ಥೂಲ ಭೌತಿಕತೆ ಜನರನ್ನು ತನ್ನ ಅಂಕಿತದಲ್ಲಿಟ್ಟುಕೊಂಡಿದೆ. ಅದಕ್ಕೆ ಯಾರು ಹೊಣೆ? ಜನರು ತಾವೇ ಅದಕ್ಕೆ ಹೊಣೆಗಾರರು. ಅವರು ಆತನ ಕಡೆಗೆ ತಿರುಗಿ ಸರಿಯಾದ ಮಾರ್ಗವನ್ನವಲಂಬಿಸಿದರೆ ಮಾತ್ರ ತಮ್ಮನ್ನು ತಾವು ಸುಧಾರಿಸಿಕೊಳ್ಳಬಲ್ಲರು. ಇನ್ನೊಂದು ವಿಷಯ ಹೇಳುತ್ತೇನೆ. ಎಲ್ಲರೂ ದೇವರ ವಿಷಯ ಮಾತಾಡುತ್ತಿರುತ್ತಾರೆ. ಭಾರತದಲ್ಲಿ ಇದು ಸಂಭಾಷಣೆಗೆ ಅಥವಾ ಚರ್ಚೆಗೆ ಒಂದು ದೊಡ್ಡ ವಿಷಯ. ದೇವರ ವಿಷಯವಾಗಿ ಎಲ್ಲರೂ ಮಾತಾಡುತ್ತಾರೆ. ಈ ವಿಷಯದಲ್ಲಿ ಅಸಂಖ್ಯ ಪುಸ್ತಕಗಳು ಬರೆಯಲ್ಪಟ್ಟಿವೆ. ಎಲ್ಲರೂ ಆತನನ್ನು ಪ್ರಾರ್ಥಿಸುವರೂ ಕೂಡ. ಆದರೂ ಇಷ್ಟು ದುಃಖ ಹಾಗೂ ಭ್ರಷ್ಟಾಚಾರ ಏಕಿದೆ? ವಿಧಾನ ತಪ್ಪಾಗಿದೆ. ಪೂಜಿಸುವ ವಿಧಾನ ಬದಲಾಗಬೇಕು ಎಂದು ನಾನು ಹೇಳುತ್ತೇನೆ. ಇದನ್ನು ಇನ್ನೂ ಸ್ವಲ್ಪ ವಿಶದೀಕರಿಸಲು ಕೇಳಿದೆ. ಬಳಕೆಯಲ್ಲಿರುವ ನಮ್ಮ ಪದ್ಧತಿಯ ದೋಷಗಳೇನು ಗುರುಗಳೇ ಎಂದು ಕೇಳಿದೆ. ಅವರು ಹೇಳಿದರು, ನಿಮಗೆ ಆಧ್ಯಾತ್ಮದ ದಾರಿ ಗೊತ್ತಿದೆ. ಸ್ವತಃ ನೀವೇ ಅದನ್ನು ಅನುಸರಿಸುತ್ತಿರುವಿರಿ. ನೀವು ನಿಮ್ಮಲ್ಲಾದ ಬದಲಾವಣೆಗಳನ್ನು ಗಮನಿಸಿಲ್ಲವೇ? ಹಿಂದೆ ಪಡೆಯದ ಅನುಭವಗಳನ್ನು ನೀವು ಈಗ ಪಡೆಯುತ್ತಿಲ್ಲವೇ? ಇದನ್ನು ನೀವು ನನಗೆ ಹೇಳಿರುವಿರಿ. ಆದ್ದರಿಂದ ನಾವು ಸರಿಯಾದ ದಾರಿಯನ್ನು ಅನುಸರಿಸಬೇಕೆಂಬುದು ಸ್ಪಷ್ಟವಾಗಿದೆ. ನಾನು ಈ ವಿಷಯವನ್ನು ಸತ್ಯೋದಯದಲ್ಲಿ ಬರೆದಿದ್ದೇನೆ. ಈಗ ಜನರು ಸ್ಥೂಲ ರೂಪದ ಪೂಜೆಗಾಗಿ ಹೆಚ್ಚು ಹಣ ಹಾಗೂ ವೇಳೆಯನ್ನು ಕಳೆಯುತ್ತಾರೆ. ಅದರಿಂದ ಪ್ರಯೋಜನವೇನು? ಅವರು ದಿನದಿನಕ್ಕೂ ಸ್ಥೂಲವಾಗುತ್ತಲೇ ಇದ್ದಾರೆ. ವಾಸ್ತವವಾಗಿ ಹೀಗೆಯೇ ಆಗುತ್ತದೆ. ಕಣ್ಣಿದ್ದ ಯಾವನಾದರೂ ಇದನ್ನು ನೋಡಬಹುದು. ಸ್ಥೂಲ ಪೂಜೆಯು ಸ್ಥೂಲವಾದ ಫಲಗಳನ್ನೇ ಕೊಡುವುದು. ದೇವರು ಸರಳವಾಗಿದ್ದಾನೆಂದು ಆತನನ್ನು ಪಡೆಯುವ ದಾರಿಯಾದರೂ ಸರಳವಾಗಿರಬೇಕೆಂದು ನಾನು ಬರೆದಿದ್ದೇನೆ. ಆದರೆ ಜನರು ಕಠಿಣ ಮಾರ್ಗ ಹಿಡಿದು ಹಣ ಹಾಗೂ ವೇಳೆಯನ್ನು ಕಳೆದುಕೊಳ್ಳ ಬಯಸುತ್ತಾರೆ. ಅವರು ಇದನ್ನೇಕೆ ಮಾಡುವರು? ನಾನು ಹೇಳುತ್ತೇನೆ, ಅವರು ಅಂತಹ ಪೂಜೆಯಿಂದ ತೃಪ್ತಿ ಪಡೆಯುತ್ತಾರೆ. ಈಗ ಇಲ್ಲಿ ನೋಡಿ, ಜನರು ತೃಪ್ತಿಗಾಗಿ ಪೂಜೆ ಮಾಡುವರು. ಅಥವಾ ಇದಕ್ಕಿಂತ ಸ್ವಲ್ಪ ಉನ್ನತಿ ಹೊಂದಿದ್ದರೆ ಅವರು ಅದನ್ನು ಮನಃಶಾಂತಿಗಾಗಿ ಮಾಡಬಹುದು. ನೋಡಿ, ನಾವೆಷ್ಟು ಅಧೋಗತಿಗಿಳಿದಿದ್ದೇವೆ. ನಾವು ದೇವರನ್ನು ಪಡೆಯಲು ಪೂಜಿಸುವುದಿಲ್ಲ, ಆದರೆ ತೃಪ್ತಿ, ಮನಃಶಾಂತಿ ಅಥವಾ ಇಂತಹದೇ ವಸ್ತುಗಳಿಗಾಗಿ ಪೂಜಿಸುತ್ತೇವೆ. ಇನ್ನೊಂದು ವಿಷಯ, ಕಳ್ಳನು ತಾನು ರಾತ್ರಿ ತನ್ನ ಮನೆಯಿಂದ ಕಳವಿಗಾಗಿ ಹೊರಡುವಾಗ ತನ್ನ ದೇವರನ್ನು ಪೂಜಿಸುತ್ತಾನೆ. ಇಲ್ಲಿ ನೋಡಿ, ಆತ ದೇವರನ್ನು ಇದರಲ್ಲಿಯೂ ಸಹಾಯ ಮಾಡಲು ಪ್ರಾರ್ಥಿಸುತ್ತಾನೆ. ಯುದ್ಧ ಸಮಯದಲ್ಲಿಯೂ ಎಲ್ಲರೂ ಯುದ್ಧದಲ್ಲಿ ಯಶಸ್ಸಿಗಾಗಿ ಪ್ರಾರ್ಥಿಸುತ್ತಿದ್ದರೆಂದು ನಾನು ಕೇಳಿದೆ. ಇಂಗ್ಲೆಂಡಿನಲ್ಲಿರುವ ಇಂಗ್ಲಿಷರು ತಮ್ಮ ಚರ್ಚುಗಳಲ್ಲಿ ಯಶಸ್ಸಿಗಾಗಿ ಪ್ರಾರ್ಥಿಸುತ್ತಿದ್ದರೆ, ಯುರೋಪ್ ಮತ್ತು ಜರ್ಮನಿಯಲ್ಲಿಯೂ ಜನರು ತಮ್ಮ ಗೆಲುವಿಗಾಗಿ ಪ್ರಾರ್ಥಿಸುತ್ತಿದ್ದರು. ನೋಡಿ, ಪ್ರಾರ್ಥನೆಯನ್ನು ಹೇಗೆ ಉಪಯೋಗಿಸಲಾಗುತ್ತಿದೆ. ಪ್ರಾರ್ಥನೆ ಎಂದರೆ ಬೇಡುವುದು ಎಂದು ನಾನು ಹೇಳಿದ್ದೇನೆ. ನಾವು ಪ್ರಾರ್ಥನೆಯಲ್ಲಿ ಮತ್ತೇನನ್ನೂ ಮಾಡುವುದಿಲ್ಲ, ಅದೆಲ್ಲ ಬೇಡುವುದೇ. ದೇವರೇ,
ನನಗಿದನ್ನು ಕೊಡು ಅದನ್ನು ಕೊಡು ಎಂದು ಬೇಡುತ್ತೇವೆ. ಇದು ನಡೆಯುತ್ತಲೇ ಇರುತ್ತದೆ. ನಾವು ಹೆಚ್ಚಿಗೆ ಪಡೆದಂತೆಲ್ಲ ಮತ್ತಷ್ಟು ಹೆಚ್ಚಿಗೆ ಪಡೆಯಲು ಪ್ರಾರ್ಥಿಸುತ್ತೇವೆ. ಇದಕ್ಕೆ ಕೊನೆಯಿಲ್ಲ. ನಿಮಗೊಂದು ರಮ್ಯ ಕತೆ ಹೇಳುವೆ. ಒಬ್ಬ ಸನ್ಯಾಸಿ ಮೊಘಲ ಚಕ್ರವರ್ತಿಯಿಂದ ಕೊಡುಗೆಗಳನ್ನು ಪಡೆಯಲು ಆಸ್ಥಾನಕ್ಕೆ ಹೋದ. ಆತನನ್ನು ಒಳಗೆ ಹೋಗಲು ಬಿಟ್ಟರು. ಆದರೆ ಚಕ್ರವರ್ತಿ ಪ್ರಾರ್ಥನೆಯಲ್ಲಿದ್ದುದರಿಂದ ಸ್ವಲ್ಪ ವೇಳೆ ಕಾಯಲು ಹೇಳಿದರು. ಆ ಸನ್ಯಾಸಿ ತಾನೂ ಒಬ್ಬ ಸಾಧು ಪುರುಷನಾದ್ದರಿಂದ ಅನುಮತಿ ಕೊಟ್ಟರೆ ಪ್ರಾರ್ಥನೆ ಮಾಡುತ್ತಿರುವ ಚಕ್ರವರ್ತಿಯ ಮಗ್ಗುಲಲ್ಲೇ ಕುಳಿತುಕೊಳ್ಳುವುದಾಗಿ ತಿಳಿಸಿದ. ಆತನನ್ನು ಒಳಗೆ ಕರೆದೊಯ್ದು ಪ್ರಾರ್ಥನಾ ಕೋಣೆಯ ಹೊರಗೆ ಕುಳ್ಳಿರಿಸಲಾಯಿತು. ಆತನಿಗೆ ಚಕ್ರವರ್ತಿಯು ಗಟ್ಟಿ ದನಿಯಿಂದ ಪ್ರಾರ್ಥಿಸುತ್ತಿರುವುದನ್ನು ಕೇಳಿಸಿತು. ದೇವರೇ, ನಾನು ವೈರಿಗಳನ್ನು ಗೆಲ್ಲುವಂತೆ ಕರುಣಿಸು. ನಿನ್ನ ಮಹಿಮೆಯನ್ನು ಪ್ರಕಟಪಡಿಸಲು ನನಗೆ ಆಳುವುದಕ್ಕೆ ಅನೇಕ ರಾಜ್ಯಗಳು ದೊರಕುವಂತೆ ಮಾಡು ಇತ್ಯಾದಿ. ಆ ಸನ್ಯಾಸಿ ಅಲ್ಲಿಂದ ಎದ್ದು ಹೊರಗೆ ನಡೆದ. ಚಕ್ರವರ್ತಿ ತಿರುಗಿ ನೋಡಿ ಆತನನ್ನು ನಿಲ್ಲುವಂತೆ ಹೇಳಿದ. ಪ್ರಾರ್ಥನೆ ಮುಗಿಯುತ್ತಿರುವುದರಿಂದ ತಾನು ಬೇಗ ಬರುವುದಾಗಿ ತಿಳಿಸಿದ. ಆದರೆ ಆ ಸನ್ಯಾಸಿ ಇದನ್ನು ಲಕ್ಷಿಸದೆ ತನ್ನ ದಾರಿಯಲ್ಲಿ ನಡೆದೇ ಬಿಟ್ಟ. ಚಕ್ರವರ್ತಿ ಆತನನ್ನು ತಡೆದು ಆತ ತಿರುಗಿ ಹೋಗುತ್ತಿರುವುದು ಏಕೆಂದು ಕೇಳಿದ. ಸನ್ಯಾಸಿ ಉತ್ತರಿಸಿದ, ನಾನು ನಿಮ್ಮ ಬಳಿ ದಾನ ಕೇಳಲು ಬಂದೆ. ಆದರೆ ನೀವೇ ಭಿಕ್ಷೆ ಬೇಡುತ್ತಿರುವುದನ್ನು ನೋಡಿದೆ. ಒಬ್ಬ ಭಿಕ್ಷುಕನಿಂದ ಭಿಕ್ಷೆ ಕೇಳುವುದರಲ್ಲಿ ಅರ್ಥವೇನಿದೆ? ಯಾರು ಯಾರಿಂದ ಭಿಕ್ಷೆ ಬೇಡುತ್ತಿರುವರೋ ಆತನಿಂದಲೇ ನಾನು ಬೇಡುವೆ ಎಂದು ಹೇಳಿ ಹೊರಟು ಹೋದ. ನೀವು ಯಾರಿಂದ ಭಿಕ್ಷೆ ಬೇಡುತ್ತಿರುವಿರೋ ಆತನಿಂದಲೇ ನಾನೂ ಬೇಡುವೆ ಎಂದು ಹೇಳಿ ಹೊರಟು ಹೋದ. ಕತೆ ಮುಗಿಸುತ್ತಾ ಗುರುಗಳು ಉಲ್ಲಾಸದಿಂದ ನಕ್ಕರು. ಮತ್ತೆ ಗಂಭೀರವಾಗಿ ಹೇಳಿದರು, ನಾನು ಹಾಸ್ಯಕ್ಕಾಗಿ ಹೇಳಿದುದರಲ್ಲಿಯೂ ಅರ್ಥವಿರುತ್ತದೆ. ದೊಡ್ಡ ಚಕ್ರವರ್ತಿ ಭಿಕ್ಷುಕನಾಗಿರುವುದರ ತಮಾಷೆ ನೋಡಿದಿರಾ? ಮುಂದುವರೆಸುತ್ತಾ ಗುರುಗಳು ಹೀಗೆ ಹೇಳಿದರು, ಇದು ನೋಡಿ, ಇದೆಲ್ಲ ನಮ್ಮ ಇಚ್ಛೆಗಳ ಫಲ. ನಮ್ಮ ಇಚ್ಛೆಗಳಿಗೆ ಕೊನೆಯೇ ಇಲ್ಲ. ನಾವು ಹೆಚ್ಚಿಗೆ ಪಡೆದಾಗ ಅದಕ್ಕಿಂತ ಹೆಚ್ಚು ಬಯಸುತ್ತೇವೆ. ಇದು ಹೀಗೆಯೇ ಸಾಗುತ್ತಲೇ ಇರುತ್ತದೆ. ಇದರಿಂದ ನಾವು ದೊಡ್ಡ ಭಿಕ್ಷುಕರಾಗಿ ಇಂದು ನಾವು ಒಂದು ಭಿಕ್ಷುಕ ಜನಾಂಗವೇ ಆಗಿದ್ದೇವೆ. ನಮಗೇನಾದರೂ ಬೇಕಾದಾಗ ಮಾತ್ರ ದೇವರನ್ನು ನೆನೆಸುತ್ತೇವೆ. ಆತನಿಗಾಗಿ ಆತನನ್ನು ನೆನೆಸುವುದೇ ಇಲ್ಲ. ಇದು ಮೂರ್ಖತನವಲ್ಲವೇ? ನಾವು ದೇವರನ್ನು ಪಡೆದರೆ ಎಲ್ಲವನ್ನೂ ಪಡೆದಂತೆ. ಇದಕ್ಕೆ ಬದಲಾಗಿ ಭೌತಿಕ ವಸ್ತುಗಳನ್ನು ಪಡೆದಾಗ ನಶ್ವರ ಪದಾರ್ಥಗಳನ್ನು ಮಾತ್ರ ಹೊಂದಿದವರಾಗುತ್ತೇವೆ. ಭೌತಿಕವಾದ ಯಾವುದೇ ವಸ್ತು ನಾಶವಾಗುತ್ತದೆ, ಆದರೆ ಅದು ಕೇವಲ ಕಾಲದ ಪ್ರಶ್ನೆ ಮಾತ್ರ. ನಾವು ಅವಿನಾಶಿಯಾದ ವಸ್ತುಗಳತ್ತ ನೋಡಬೇಕು. ಬಯಕೆ ಕೆಟ್ಟದ್ದಲ್ಲ, ಕಾಮ ಅಥವಾ ಬಯಕೆ ಕೆಟ್ಟದ್ದಲ್ಲ ಎಂದು ನಾನು ಹೇಳಿದ್ದೇನೆ. ನಿಜವಾಗಿಯೂ ಇದು ದೈವಿ ಗುಣವೇ, ಬಹುಶಃ ದೈವಿ ಸೃಷ್ಟಿ. ಕಾಮ, ಕ್ರೋಧ, ಪ್ರೇಮ, ಸಿಟ್ಟು ಎರಡೂ ದೈವಿ ಗುಣಗಳೇ. ಕೇವಲ ಭಗವಂತನಿಗಾಗಿ ಮಾತ್ರ ನಮ್ಮ ಇಚ್ಛೆ ಇರಬೇಕು. ಆಗ ಇಚ್ಛೆಯು ಸರಿಯಾದ ದಾರಿಯಲ್ಲಿ ಅದು ಬಲದಂತೆ ನಮ್ಮನ್ನು ಆತನೆಡೆಗೆ ಮುನ್ನಡೆಸಲು ಉಪಯೋಗವಾಗುತ್ತದೆ. ಅದೇ ಇಚ್ಛೆಯ ಬಲವನ್ನು ತಪ್ಪಾಗಿ ಐಹಿಕ ಆಸ್ತಿಯ ಗಳಿಕೆಯಲ್ಲಿ ತೊಡಗಿಸಿದರೆ ಅದು ನಮ್ಮನ್ನು ಆತನಿಂದ ದೂರ ಕೊಂಡೊಯ್ಯುತ್ತದೆ. ಇದು ಎಲ್ಲ ಶಕ್ತಿಗೂ ಅನ್ವಯಿಸುವುದು. ಬಲವು ತನ್ನಷ್ಟಕ್ಕೆ ತಾನು ಒಳ್ಳೆಯದೂ ಅಲ್ಲ, ಕೆಟ್ಟದ್ದೂ ಅಲ್ಲ. ಅದನ್ನು ಬಳಸುವ ರೀತಿಯೇ ಅದರ ಪ್ರಯೋಗದ ಗುಣವನ್ನು ತಿಳಿಸುತ್ತದೆ. ಬಲವು ಮನುಷ್ಯನನ್ನು ಭ್ರಷ್ಟಗೊಳಿಸುವುದೆಂದು ಹೇಳಲಾಗುತ್ತದೆ. ಆದರೆ ಅದನ್ನು ಸರಿಯಾಗಿ ಉಪಯೋಗಿಸಿದ್ದಾದರೆ ನಮ್ಮನ್ನುದ್ಧರಿಸಿ ಮುಕ್ತಿಯನ್ನು ದಯಪಾಲಿಸುವುದೆಂದು ನಾನು ಹೇಳುತ್ತೇನೆ. ಬಲವು ತಾನಾಗಿಯೇ ನಮ್ಮನ್ನು ಭ್ರಷ್ಟಗೊಳಿಸುವುದೂ ಇಲ್ಲ, ಉದಾತ್ತಗೊಳಿಸುವುದೂ ಇಲ್ಲ. ಅದೆಲ್ಲ ನಾವು ಅದನ್ನು ಹೇಗೆ ಉಪಯೋಗಿಸುತ್ತೇವೆ ಎಂಬುದನ್ನು ಅವಲಂಬಿಸಿದೆ. ಆದ್ದರಿಂದಲೇ ನಮ್ಮ ಸಂಸ್ಥೆಯಲ್ಲಿ
ಎಲ್ಲ ವಿಧಾನಗಳಿಂದಲೂ ಒಬ್ಬನನ್ನು ಆಂತರಿಕವಾಗಿ ಶುದ್ಧಗೊಳಿಸುವವರೆಗೂ ಆಧ್ಯಾತ್ಮಿಕ ಶಕ್ತಿಯನ್ನು ವಿರಳವಾಗಿಯೇ ಕೊಡಲಾಗುತ್ತದೆ. ಇದು ಬಹು ಮುಖ್ಯ ವಿಷಯ. ನೀವು ಕೊಟ್ಟ ಚಾಕುವಿನಿಂದಲೇ ಕೂಸು ತನ್ನ ಕೈಯನ್ನು ಕೊಯ್ದುಕೊಂಡಾಗ ಆ ಕೂಸನ್ನು ದೂಷಿಸುವ ಅಧಿಕಾರ ನಮಗೇನಿದೆ? ಇದೇ ಕಾರಣದಿಂದಲೇ ನಮ್ಮ ಸಂಸ್ಥೆಯಲ್ಲಿ ಶಕ್ತಿಯ ದುರುಪಯೋಗವನ್ನು ತಡೆಯುವ ಸಂರಕ್ಷಣೋಪಾಯಗಳಿವೆ. ಸಹಜ ಮಾರ್ಗದಲ್ಲಿ ಈ ದುರುಪಯೋಗವು ಅಸಾಧ್ಯವೆಂದೇ ನಾನು ಹೇಳುತ್ತೇನೆ. ಲಾಲಾಜಿಯವರ ಕೃಪೆಯಿಂದ ತರಬೇತಿ ಪದ್ಧತಿಯಲ್ಲಿ ಅಭ್ಯಾಸಿಯು ಸ್ತರದಿಂದ ಸ್ತರಕ್ಕೆ ಉನ್ನತಿ ಹೊಂದಿದಂತೆ ಆತನನ್ನು ಶುದ್ಧಗೊಳಿಸಲಾಗುವುದು. ಇದರ ಅರ್ಥವೇನು? ಆಧ್ಯಾತ್ಮಿಕತೆಯಲ್ಲಿ ಮುಂದುವರಿಯದಂತೆ ಅಭ್ಯಾಸಿಯ ಶುದ್ಧತೆಯು ಬೆಳೆಯುತ್ತಾ ಹೋಗಿ ಅತ್ಯಂತ ಉನ್ನತ ಸ್ಥಿತಿಯಲ್ಲಿ ಆತನು ಪೂರ್ಣ ಶುದ್ಧನಾಗುತ್ತಾನೆ. ಇಂತಹವರಿಗೆ ಶಕ್ತಿಯನ್ನು ಸುರಕ್ಷಿತವಾಗಿ ಒಪ್ಪಿಸಿಬಿಡಬಹುದು. ಉನ್ನತ ಪ್ರಜ್ಞಾನದ ಮಾರ್ಗದರ್ಶನದಲ್ಲಿ ಅವರು ಕಾರ್ಯ ಮಾಡುವುದರಿಂದ ಉದ್ದೇಶಪೂರ್ವಕವಾಗಿಯಾಗಲಿ ಅಥವಾ ಅನಪೇಕ್ಷಿತವಾಗಿಯಾಗಲಿ ಶಕ್ತಿಯ ದುರುಪಯೋಗ ಸಾಧ್ಯವಿಲ್ಲ. ಸಾಮಾನ್ಯವಾಗಿ ಜನರು ಅಹಂಕಾರದಿಂದ ಶಕ್ತಿಯ ಪ್ರಯೋಗ ಮಾಡುವುದನ್ನು ನೀವು ನೋಡುವಿರಿ. ಆಗ ಬಲವು ಅಪಾಯಕಾರಿಯಾಗುತ್ತದೆ. ಇಂತಹ ಸಂದರ್ಭಗಳಲ್ಲಿ ಬಲವನ್ನು ಸ್ವಪ್ರತಿಷ್ಠೆಗಾಗಿ ಬಳಸಲಾಗುವುದೇ ಹೊರತು ಬೇರೆಯವರ ಒಳಿತಿಗಾಗಿ ಅಲ್ಲ. ಅದನ್ನು ನೀವು ಎಲ್ಲ ಕಡೆಗೂ ನೋಡುವಿರಿ. ಇಂತಹವರಲ್ಲಿ ಬಲವು ಬಹುಶಃ ಅವರನ್ನು ಭ್ರಷ್ಟಗೊಳಿಸುತ್ತದೆ. ನಿಜ ಹೇಳಬೇಕಾದರೆ ಮೊದಲೇ ಇದ್ದ ಭ್ರಷ್ಟತೆಯನ್ನು ಇದು ಬೆಳೆಸುತ್ತದೆ. ಅಲ್ಲಿ ಅನೈತಿಕ ಶುದ್ಧತೆಯಾಗಲಿ ಭೂಮಿಕೆಯ ಸಿದ್ಧತೆಯಾಗಲಿ ಆಗಿರುವುದಿಲ್ಲ. ವಾಸ್ತವವಾಗಿ ಇಂತಹ ಜನರನ್ನು ದೂಷಿಸುವುದರಲ್ಲಿ ಅರ್ಥವಿಲ್ಲ. ಅವರು ತಮ್ಮ ಸಂಸ್ಕಾರಗಳಿಗನುಗುಣವಾಗಿ ವರ್ತಿಸುತ್ತಾರೆ. ನಿಜವಾಗಿ ಇಂತಹ ಜನರಿಗೆ ಶಕ್ತಿಯನ್ನು ಕೊಟ್ಟಿರುವವರದೇ ತಪ್ಪು. ಆದ್ದರಿಂದ ಸರಿಯಾದ ಕಾರ್ಯಕ್ಕೆ ಶುದ್ಧತೆ ಹೇಗೆ ಬಹುಮುಖ್ಯ ಎಂಬುದನ್ನು ನೋಡಿದಿರಾ? ಬುದ್ಧಿ, ಶಕ್ತಿ, ಜಾಣ್ಮೆ ಇವೆಲ್ಲವೂ ತಕ್ಕ ಮಟ್ಟಿಗೆ ಒಳ್ಳೆಯವೇ. ಅವು ಒಂದು ಹಂತದವರೆಗೆ ಅವಶ್ಯಕವೂ ಆಗಿವೆ. ಆದರೆ ಶುದ್ಧತೆಯು ತೀರಾ ಅನಿವಾರ್ಯ. ಅದಿಲ್ಲದೆ ನಿಜವಾದ ಯಾವ ಕಾರ್ಯವನ್ನು ಮಾಡಲಾಗುವುದೇ ಇಲ್ಲ. ತಿಳಿಯಿತೆ? ಮಾರ್ಗದರ್ಶನಕ್ಕಾಗಿ ಹೃದಯವನ್ನು ಪ್ರಶ್ನಿಸಿರಿ. ಅದು ನಿಮಗೆ ಉತ್ತರ ಕೊಡುತ್ತದೆ. ನಮ್ಮ ಸಂಸ್ಥೆಯಲ್ಲಿ ಹೃದಯದಿಂದ ಏಕೆ ಪ್ರಾರಂಭಿಸುತ್ತೇವೆ ಎಂಬುದಕ್ಕೆ ಇದೇ ಕಾರಣ. ಹೃದಯವು ಪರಿಶುದ್ಧವಾದರೆ ಆ ಶುದ್ಧತೆಯು ಶರೀರದ ತುಂಬೆಲ್ಲ ವ್ಯಾಪಿಸುತ್ತದೆ. ರಕ್ತ ಪರಿಚಲನೆಯು ನಿಯಂತ್ರಿಸಲ್ಪಡುವುದು ಹೃದಯದಿಂದಲೇ. ನಿಜವಾಗಿ ಹೇಳಬೇಕಾದರೆ ಇಲ್ಲಿಂದಲೇ ಕಾರ್ಯವಿಧಾನ ಪ್ರಾರಂಭವಾಗಬೇಕು. ಬೇರೆ ಪದ್ಧತಿಗಳಲ್ಲಿ ಅನುಸರಿಸಲಾದಂತೆ ನಾಸಿಕಾಗ್ರ, ಭ್ರೂಮಧ್ಯ ಮುಂತಾದ ಬಿಂದುಗಳೂ ಇವೆ. ಆದರೆ ನಾವು ಹೃದಯದಿಂದ ಪ್ರಾರಂಭಿಸುತ್ತೇವೆ. ಸಿದ್ಧಿಗಾಗಿ ಆಗಲಿ ಶಕ್ತಿ ಪಡೆಯಲೆಂದಾಗಲಿ ಪರಿಮಿತಿ ಹಂತದ ಬೆಳವಣಿಗೆಗಾಗಿ ಆಗಲಿ ಬೇರೆ ಬಿಂದುಗಳ ಮೇಲೆ ಲಕ್ಷ್ಯವನ್ನು ಕೇಂದ್ರೀಕರಿಸುವುದು ಒಳ್ಳೆಯದಾಗಿರಬಹುದು. ನಮ್ಮ ಸಂಸ್ಥೆಯಲ್ಲಿ ನಾವು ನಮ್ಮ ಹೃದಯವನ್ನು ನಮ್ಮ ಕಾರ್ಯಕ್ಷೇತ್ರವನ್ನಾಗಿ ತೆಗೆದುಕೊಂಡಾಗ ಆಧ್ಯಾತ್ಮಿಕ ಉನ್ನತಿಯೊಂದಿಗೆ ಚಿತ್ತಶುದ್ಧಿಯು ನಿಶ್ಚಿತವಾಗಿ ಉಂಟಾಗುತ್ತಾ ನಡೆಯುತ್ತದೆ. ಆ ಶುದ್ಧಿಯು ಬಹುಮುಖ್ಯ. ನಿಜವಾಗಿ ಹೇಳಬೇಕಾದರೆ ನಮ್ಮ ಸಂಸ್ಥೆಯಲ್ಲಿ ಸಾಧನೆಯ ಪ್ರಾರಂಭದ ಹಂತಗಳಲ್ಲಿ ಸರಿಯಾದ ರೀತಿಯಿಂದ ಶುದ್ಧೀಕರಣ ಮಾಡುವುದು ಬಹಳ ಮಹತ್ವದ್ದು. ಹಿಂದಿನ ಸಂಸ್ಕಾರಗಳ ಪ್ರಭಾವವು ನಷ್ಟವಾಗಿ ಶುದ್ಧೀಕರಣವಾದಂತೆಲ್ಲ ಉನ್ನತಿಯ ಸಾಧ್ಯತೆಗೆ ದಾರಿಯಾಗುತ್ತದೆ. ಆದ್ದರಿಂದ ಈ ಶುದ್ಧತೆ ಬಹುಮುಖ್ಯ. ಹಿಂದಿನ ಜನ್ಮದ ಸಂಸ್ಕಾರಗಳನ್ನು ಶುದ್ಧಗೊಳಿಸಿದ ಒಂದು ಪ್ರಸಂಗವನ್ನು ಹೇಳಿದುದು ನಿಮಗೆ ನೆನಪಿರಬಹುದು. ಈ ಸಂಸ್ಕಾರಗಳು ಎಷ್ಟು ಆಳವಾಗಿರುವುದೆಂಬುದನ್ನು ನೋಡಿದಿರಾ? ನಮಗೆ ಇದಕ್ಕಿಂತ ಹಿಂದೆ ಹೋಗಬೇಕಾದ ಅವಶ್ಯಕತೆಯೂ ಒದಗಬಹುದು. ಆದ್ದರಿಂದ
ಹಿಂದಿನ ಜನ್ಮಗಳನ್ನು ತಿಳಿಯಬಲ್ಲವನೇ ನಿಜವಾದ ಸಂಚಾಲಕ. ಇದು ಎಲ್ಲ ಸಂದರ್ಭಗಳಲ್ಲಿಯೂ ಅವಶ್ಯಕವಾಗಲಿಕ್ಕಿಲ್ಲ. ಗುರುಗಳು ನಮ್ಮ ಪದ್ಧತಿಯಲ್ಲಿ ಸಂರಕ್ಷಕ ಬಲಗಳ ವಿಷಯ ಹೇಳಿದಾಗ ನನಗೆ 1967ನೇ ಇಸ್ವಿಯ ಫೆಬ್ರವರಿ 15ರಂದು ವಸಂತ ಪಂಚಮಿಯ ದಿನ ನಮ್ಮ ಪದ್ಧತಿಗನುಸಾರವಾಗಿ ಜನರಿಗೆ ಪ್ರಾಣಾಹುತಿಯ ಮೂಲಕ ಆಧ್ಯಾತ್ಮಿಕ ತರಬೇತಿಯನ್ನು ಕೊಡಲು ನನಗೆ ತಾತ್ಪೂರ್ತಿಕ ಅಪ್ಪಣೆ ಕೊಡಲಾಯಿತು. ಇದು ನಡೆದದ್ದು ಶಹಜಹಾನ್ಪುರದಲ್ಲಿ. ಮರುದಿನ ನಾನು ಲಕ್ನೋಗೆ ಬಂದೆ. ನನಗೆ ಈ ರೀತಿ ಅಪ್ಪಣೆ ದೊರೆತದ್ದು ಲಕ್ನೋದಲ್ಲಿರುವ ನಮ್ಮ ಒಬ್ಬ ಅಭ್ಯಾಸಿಗೆ ಹೇಗೋ ತಿಳಿಯಿತು. ಆತ ತನಗೊಂದು ಬೈಠಕ್ ಕೊಡಬೇಕೆಂದು ಪ್ರಾರ್ಥಿಸಿದ. ನನ್ನಿಂದ ಪ್ರಾಣಾಹುತಿ ಪಡೆಯುವವರಲ್ಲಿ ತಾನು ಮೊದಲಿಗನಾಗಬೇಕೆಂದು ಆತ ಬಯಸಿದ್ದ. ನಾನೂ ಒಪ್ಪಿದೆ. ಇಬ್ಬರು ಧ್ಯಾನಕ್ಕೆ ಕುಳಿತೆವು. ನನಗೆ ಏನು ಮಾಡಬೇಕೆಂಬುದು ತಿಳಿಯಲಿಲ್ಲ. ಪ್ರಾಣಾಹುತಿ ಆರಂಭವಾಗಲೆಂದು ಮತ್ತೇನಾದರೂ ಆಗಬೇಕಾಗಿದ್ದರೆ ಅದು ಆಗಲೆಂದು ಗುರುಗಳನ್ನು ಪ್ರಾರ್ಥಿಸಿದೆ. 10 ನಿಮಿಷಗಳ ನಂತರ ಒಮ್ಮೆಲೆ ಒಂದು ದೃಶ್ಯವನ್ನು ಕಂಡೆ. ಅದು ಸಂಪೂರ್ಣ ತನ್ನ ತೆರೆದ ಕಣ್ಣುಗಳಿಂದಲೇ ನೋಡಿದಂತಿತ್ತು. ನನ್ನೆದುರಿಗೆ ನಾನು ಅಭ್ಯಾಸಿಯೊಡನೆ ಕುಳಿತಿರುವುದನ್ನು ಕಂಡೆ. ನನ್ನ ಬಲಪಕ್ಕದಲ್ಲಿ ಒಂದು ಗೋಡೆಯಿತ್ತು. ಅದರಲ್ಲಿ ಒಂದು ಬಾಗಿಲಿತ್ತು. ಅದು ಗುರುಗಳು ಒಳಗೆ ಬರುವಂತೆ ತೆರೆಯಿತು. ಗುರುಗಳು ತಮ್ಮ ಕೈಲೊಂದು ಕುರ್ಚಿಯನ್ನೆತ್ತಿಕೊಂಡು ಒಳಗೆ ಬಂದು ಅದನ್ನು ನನ್ನ ಮಗ್ಗುಲಲ್ಲೇ ಇಟ್ಟುಕೊಂಡು ಅದರಲ್ಲಿ ಕುಳಿತರು. ನಾನು ಏನು ಮಾಡುತ್ತಿದ್ದೇನೆಂದು ಸೂಕ್ಷ್ಮವಾಗಿ ನನ್ನನ್ನು ನೋಡಲು ಪ್ರಾರಂಭಿಸಿದರು. ಕೆಲ ಕ್ಷಣಗಳ ನಂತರ ಈ ದೃಶ್ಯ ಮಾಯವಾಯಿತು. ಇದನ್ನು ನಾನು ನೆನಪು ಮಾಡಿಕೊಂಡು ಗುರುಗಳಿಗೆ ಹೇಳಿದೆ. ಆಗ ಅವರು, ಹೌದು, ಸಂಚಾಲಕರು ಎಲ್ಲಿಯೇ ಕೆಲಸ ಮಾಡಲಿ ಅದು ಗುರುಗಳ ನೇತೃತ್ವದಲ್ಲಿ ನಡೆಯುತ್ತದೆ. ನಾನೇ ಪ್ರಾಣಾಹುತಿ ಕೊಡಲಿ ಅಥವಾ ಬೇರೆ ಯಾರಾದರೂ ಕೊಡಲಿ ಶಕ್ತಿ ಒಂದೇ ಆಗಿರುತ್ತದೆ. ಆದರೆ ಅದು ಅಭ್ಯಾಸಿಯ ಅವಶ್ಯಕತೆ ಹಾಗೂ ಸಂಚಾಲಕನ ಯೋಗ್ಯತೆಯನ್ನನುಸರಿಸಿ ಬಿಡುಗಡೆಯಾಗುತ್ತದೆ. ಅದು ಅತ್ಯಂತ ಪ್ರಬಲ ಶಕ್ತಿ. ಅದನ್ನು ತುಂಬ ಜಾಗರೂಕತೆಯಿಂದ ನಿಯಂತ್ರಿಸಬೇಕಾಗುವುದು. ಆದರೆ ಅದರಿಂದ ದುಷ್ಟ ಪರಿಣಾಮವೇನೂ ಆಗುವುದಿಲ್ಲ. ಇದನ್ನು ನೀವೇ ನೋಡಿರುವಿರಿ ಎಂದರು. ಅನಂತರ ಗುರುಗಳು ನಮಗೆ ತಮ್ಮ ಒಂದು ಅನುಭವವನ್ನು ವಿವರಿಸಿದರು. ಆ ವೇಳೆಗಾಗಲೇ ನಮ್ಮ ಮಿಜನ್ನಿನ ಹಿರಿಯ ಸಂಚಾಲಕರಾಗಿದ್ದ ಒಬ್ಬ ಅಭ್ಯಾಸಿಯ ಪ್ರೀತಿ ಹಾಗೂ ಭಕ್ತಿಯಿಂದ ಅವರು ಬಹಳ ಪ್ರಭಾವಿತರಾಗಿದ್ದರು. ಆತನ ಪ್ರೀತಿ ಅವರನ್ನು ತನ್ನೆಡೆಗೆ ಬಹುವಾಗಿ ಆಕರ್ಷಿಸಿದ್ದಿತು. ಗುರುಗಳೂ ಕೂಡ ಆತನಿಗಾಗಿ ಏನನ್ನಾದರೂ ಮಾಡಲು ತವಕಿಸುತ್ತಿದ್ದರು. ಗುರುಗಳು ಹೇಳಿದರು, ಈತ ನನಗಾಗಿ ತುಂಬ ಪ್ರೀತಿಯನ್ನು ಹೊಂದಿದ್ದಾನೆ, ಬಹಳ ಪ್ರೇಮ ಹಾಗೂ ಭಕ್ತಿಯುಳ್ಳವನಾಗಿದ್ದಾನೆ. ನನ್ನ ಹೃದಯ ಆತನಿಗೆ ಏನನ್ನಾದರೂ ಕೊಡಬೇಕೆಂದು ಉತ್ಸುಕವಾಗಿತ್ತು. ನಾನು ವಿಜಯವಾಡದಲ್ಲಿದ್ದಾಗ ಆತ ನನ್ನನ್ನು ಕಾಣಲು ಬಂದ. ಆತನಿಗೆ ನಾನು ಧ್ಯಾನಕ್ಕೆ ಕೂಡಲು ಹೇಳಿದೆ. ಆತನಿಗೆ 7 ಬಿಂದುಗಳವರೆಗೆ ಪ್ರಗತಿಯನ್ನು ದಯಪಾಲಿಸಬೇಕೆಂದು ನನ್ನ ಇಚ್ಛೆಯಾಗಿತ್ತು. ಇಲ್ಲಿ ನೋಡಿ, 7 ಬಿಂದುಗಳೇ, ಇದರ ಅರ್ಥವೇನೆಂಬುದು ನಿಮಗೆ ಗೊತ್ತಾಯಿತೇ? ಇಷ್ಟು ಉನ್ನತಿಯನ್ನು ಸಾಧಿಸಲು ಹಲವಾರು ಜನ್ಮಗಳು ಬೇಕು. ಆತನ ಪ್ರೇಮ ಅತಿಶಯವಾಗಿತ್ತಾದ್ದರಿಂದ ನಾನು ಇದನ್ನು ಮಾಡಲು ನಿರ್ಧರಿಸಿದ್ದೆ. ನಾನು ಆತನನ್ನು 1 ಬಿಂದುವಿಗೆ, ಅನಂತರ 2 ಬಿಂದುಗಳವರೆಗೆ ಕೊಂಡೊಯ್ದೆ. ಹೀಗೆ ನಾನು ಆತನನ್ನು 3 ಬಿಂದುಗಳವರೆಗೆ ತೆಗೆದುಕೊಂಡು ಹೋಗಿದ್ದೆ. ಆಗ ಲಾಲಾಜಿಯವರ ಧ್ವನಿ ಕೇಳಿಸಿತು. ಅವರು ನನ್ನ ಮೇಲೆ ಸಿಟ್ಟಾಗಿದ್ದರು. ನೀನು ಇದೇನನ್ನು ಮಾಡುತ್ತಿರುವಿ ಎಂದು ನನ್ನ ಗುರುಗಳು ನನ್ನನ್ನು ಕೇಳಿದರು. ನೀನು ಆತನನ್ನು ನಾಶ ಮಾಡಬೇಕೆಂದಿರುವೆಯಾ? ಈ ಹುಚ್ಚುತನವನ್ನು ನಿಲ್ಲಿಸಿಬಿಡು. ಗುರುಗಳು ನಕ್ಕು ಹೇಳಿದರು. ಸರಿ, ನಾನು ಗುರುಗಳ ಅಪ್ಪಣೆಯನ್ನು ಪಾಲಿಸಲೇಬೇಕಾಯಿತು. ಅದು ನೇರವಾದ ಆಜ್ಞೆಯಾಗಿತ್ತು. ಈಗ ನೋಡಿ, ಗುರುಗಳು ಈ ಕೆಲಸದಲ್ಲಿ ಅದೆಷ್ಟು ಕಾಳಜಿ ತೆಗೆದುಕೊಳ್ಳುತ್ತಾರೆ.
ನಮ್ಮ ಈ ಪ್ರಾಣಾಹುತಿ ಒಂದು ಸಮರ್ಥ ಶಕ್ತಿ. ಇದನ್ನು ಬಹು ಜಾಗರೂಕತೆಯಿಂದ ಉಪಯೋಗಿಸಬೇಕು. ಆದರೆ ಅದಕ್ಕೆ ಅವಿರೋಧಗಳೂ ಇವೆ. ಇದರಿಂದ ಎಂದಿಗೂ ಯಾವ ಹಾನಿಯೂ ಉಂಟಾಗಲು ಸಾಧ್ಯವಿಲ್ಲ. ಅನಂತರ ಆ ಅಭ್ಯಾಸಿ ತನಗೆ 1 ತಿಂಗಳವರೆಗೆ ಸಹಿಸಲಸಾಧ್ಯವಾದ ತಲೆನೋವಿದ್ದುದಾಗಿ ಬರೆದ. ಆದರೆ ಆತ ಏನು ಬರೆದಿದ್ದ ಗೊತ್ತೇ? ನಾನು ನೋವಿನಿಂದ ಬಳಲುತ್ತಿರುವಾಗಲೂ ಅದರಲ್ಲಿ ಒಂದು ಸಂತೋಷವಿದ್ದುದರಿಂದ ಅದನ್ನು ನಾನು ತೆಗೆಯಬಾರದಾಗಿ ಪ್ರಾರ್ಥಿಸಿಕೊಂಡಿದ್ದೆ. ನೋಡಿದಿರಾ, ನಾನು ಉತ್ತೇಜಿತನಾಗಿ ಇದನ್ನು ಮಾಡಿದ್ದೆ. ಆದರೆ ಇದು ಆತನಿಗೆ ತೀರಾ ಹೆಚ್ಚಾಗಿತ್ತು. ಆದ್ದರಿಂದ ಲಾಲಾಜಿಯವರು ಲಕ್ಷ್ಯ ಕೊಟ್ಟಿದ್ದರು. ಜನರನ್ನು ತಯಾರಿಸುವ ನನ್ನ ಕುತೂಹಲದಲ್ಲಿ ಯಾವಾಗಲಾದರೊಮ್ಮೆ ಹೀಗೆ ಮಾಡುತ್ತೇನೆ. ಆದರೆ ಅವಿರೋಧಗಳಿರುವುದರಿಂದ ಯಾವ ಹಾನಿಯೂ ಆಗುವುದಿಲ್ಲ. ಅಭ್ಯಾಸಿಯ ಅವಶ್ಯಕತೆಗಳನ್ನು ತಿಳಿದುಕೊಳ್ಳುವ ದಿಶೆಯಲ್ಲಿ ಗುರುಗಳ ಮೇಲ್ವಿಚಾರಣೆಯು ಹೇಗೆ ಮಾಡುವುದೆಂಬುದನ್ನು ಸ್ಪಷ್ಟಪಡಿಸಲು ನನಗಾದ ಒಂದು ಅನುಭವವನ್ನು ಹೇಳುತ್ತೇನೆ. ಗುರುಗಳು ಮದ್ರಾಸಿಗೆ ಆಗಮಿಸಿ ಬೆಸೆಂಟ್ ನಗರದಲ್ಲಿರುವ ತಮ್ಮ ಮಗ ಚಿರಂಜೀವಿ ಉಮೇಶ್ ಅವರ ಮನೆಯಲ್ಲಿದ್ದರು. ಒಂದು ದಿನ ಬೆಳಿಗ್ಗೆ ಅವರೊಡನೆ ಸ್ವಲ್ಪ ವೇಳೆ ಕಳೆಯಲು ನಾನು ಅಲ್ಲಿಗೆ ಹೋಗಿದ್ದೆ. ನಾವು ಕೇವಲ 3-4 ಜನರಿದ್ದೆವು. ಅವರು ಏನೋ ಕೆಲಸದಲ್ಲಿದ್ದು ತೀರಾ ಮೌನವಾಗಿದ್ದರು. ನಿಜವಾಗಿಯೂ ಅವರು ಕೆಲ ದಿನಗಳಿಂದ ಹಾಗೆಯೇ ಇದ್ದರು. ನಮಗೆಲ್ಲ ಈ ವಿಷಯದಲ್ಲಿ ಚಿಂತೆಯಾಗಿತ್ತು. ಸಾಮಾನ್ಯವಾಗಿ ಅವರು ಯಾವಾಗಲೂ ಪ್ರಫುಲ್ಲರು, ಪ್ರಸನ್ನರು, ವಿನೋದಶೀಲರೂ ಆಗಿರುವುದನ್ನು ನೋಡಿದ್ದ ನಮಗೆ ಅವರ ಈ ಉದಾಸೀನತೆಯನ್ನು ನೋಡಿ ಚಿಂತೆಯಾಯಿತು. ನಾವು 1 ಗಂಟೆ ಮೌನವಾಗಿ ಕುಳಿತಿದ್ದೆವು. ಒಮ್ಮೆಲೆ ಅವರು ಅವಸರದಿಂದ ಎದ್ದು ನನ್ನನ್ನು ಕೇಳಿದರು, ಈಗ ನಿಮಗೇನು ಕೆಲಸವಿಲ್ಲವಷ್ಟೇ, ಕೆಲ ನಿಮಿಷಗಳವರೆಗೆ ಒಳಗೆ ಬರಬಹುದೇ? ನನಗೆ ಯಾವ ಕೆಲಸವೂ ಇಲ್ಲದ್ದರಿಂದ ಅವರನ್ನು ಹಿಂಬಾಲಿಸಿ ಅವರು ಮಲಗುವ ಕೋಣೆಗೆ ಹೋದೆ. ಗುರುಗಳು ಬಾಗಿಲು ಮುಚ್ಚಿದರು. ನೆಲದ ಮೇಲೆ ಒಂದು ದುಪ್ಪಟ್ಟಿಯನ್ನು ಹಾಸಿದರು. ಅದರ ಮೇಲೆ ಅವರ ಮಂಚದ ಕಡೆಗೆ ಮುಖ ಮಾಡಿ ಕುಳಿತುಕೊಳ್ಳಲು ಹೇಳಿದರು. ಆಶ್ಚರ್ಯದ ಸಂಗತಿಯೆಂದರೆ ಅವರು ತೊಪ್ಪಿಗೆಯನ್ನು ಹಾಕಿಕೊಂಡು ಮಂಚದ ಕಡೆಗೆ ಮುಖ ಮಾಡಿ ಒಂದು ಮೂಲೆಯಲ್ಲಿ ಕುಳಿತರು. ಧ್ಯಾನದಲ್ಲಿ ಕುಳಿತುಕೊಳ್ಳಿ, ಇಲ್ಲಿ ಲಾಲಾಜಿ ಸಾಹೇಬರಿದ್ದಾರೆ, ಅವರು ನಿಮಗೆ ಪ್ರಾಣಾಹುತಿ ಕೊಡಲಿಚ್ಛಿಸಿದ್ದಾರೆ ಎಂದರು. ನನಗೆ ಭಯವಾಯಿತು. ಧ್ಯಾನದಲ್ಲಿ ಕುಳಿತೆ. ಆ ಬೈಠಕ ಅತ್ಯಂತ ಕಡಿಮೆ ವೇಳೆಯದು. ಬಹಳೆಂದರೆ 3 ನಿಮಿಷಗಳದ್ದಾಗಿತ್ತು. ಗುರುಗಳು ಹೇಳಿದರು, ಆಯಿತು. ನಾನು ಕಣ್ಣು ತೆರೆದೆ. ಗುರುಗಳು ಆನಂದಾತಿರೇಕದಲ್ಲಿರುವಂತೆ ಕಂಡಿತು. ಅವರು ನನ್ನ ಬಳಿಗೆ ಬಂದು, ಭಲೆ, ಇಂದು ನನಗೆ ಬಹಳ ಸಂತೋಷವಾಯಿತು ಎಂದರು. ನಾನು ಕಳೆದ 3-4 ದಿನಗಳಿಂದ ನಿಮಗೆ ಏನನ್ನೋ ಮಾಡಬೇಕೆಂದು ವಿಚಾರ ಮಾಡುತ್ತಲೇ ಇದ್ದೇನೆ. ಆದರೆ ಅದನ್ನು ಹೇಗೆ ಮಾಡಬೇಕೆಂಬುದನ್ನು ತಿಳಿಯದವನಾಗಿದ್ದೆ. ನಾನು ಇದನ್ನೇ ವಿಚಾರ ಮಾಡುತ್ತಿದ್ದಾಗ ಲಾಲಾಜಿಯವರು ಹೇಳಿದರು, ಇದರ ವಿಷಯದಲ್ಲಿ ಇಷ್ಟೇಕೆ ವಿಚಾರಿಸುತ್ತಿರುವಿ? ನಿನಗೆ ಇದನ್ನು ಮಾಡಲಾಗದಿದ್ದರೆ ಆತನನ್ನು ಕೆಲ ನಿಮಿಷಗಳವರೆಗೆ ನನ್ನ ಹತ್ತಿರ ಕಳಿಸಿಕೊಡು. ಸ್ವತಃ ನಾನೇ ಇದನ್ನು ಮಾಡುವೆ. ನನ್ನ ಗುರುಗಳಿಗೆ ಬಹಳ ಸಂತೋಷವಾಗಿತ್ತು. ನನ್ನನ್ನು ಅಪ್ಪಿಕೊಂಡು ನೀವು ಲಾಲಾಜಿಯವರ ಲಕ್ಷ್ಯವನ್ನು ಸೆಳೆಯಬಲ್ಲವರಾಗಿರುವಿರಿ. ಆದ್ದರಿಂದ ನನಗೆ ಬಹಳ ಸಂತೋಷವಾಗಿದೆ. ನೀವು ಆಧ್ಯಾತ್ಮಿಕ ಉನ್ನತಿ ಸಾಧಿಸುವಂತಾಗಲಿ. ನಾನು ಗದ್ಗದಿತನಾದೆ. ಉತ್ತರಿಸಲಾಗದಷ್ಟು ಭಾವಾವೇಶದಿಂದ ತುಂಬಿ ಹೋಗಿದ್ದೆ. ಭಕ್ತಿಯಿಂದ ಅವರ ಪಾದಗಳನ್ನು ಮಾತ್ರ ಮುಟ್ಟಿದೆ. ನಾನು ಪರಮ ಗುರುಗಳಾದ ಲಾಲಾಜಿಯವರಿಂದ ಪ್ರತ್ಯಕ್ಷವಾಗಿ ಪ್ರಾಣಾಹುತಿಯನ್ನು ಪಡೆದದ್ದು ಇದು ಮೊದಲ ಸಲ. ಗುರುಗಳ ಮೇಲ್ವಿಚಾರಣೆ ಕೇವಲ ಶಕ್ತಿಯನ್ನು ದುರುಪಯೋಗಿಸುವ ಬಗೆಗಿನ ನಿಷೇಧಾತ್ಮಕ ತಡೆಯಾಗಿರದೆ ಅಭ್ಯಾಸಿಯ ಆಧ್ಯಾತ್ಮಿಕ ಉನ್ನತಿಗಾಗಿ ದೈವೀ ಶಕ್ತಿಯನ್ನು ಸಮಯಾನುಸಾರ ಬಳಸುವ ನಿಶ್ಚಿತ ಅರಿವಿನಿಂದ ಕೂಡಿದುದಾಗಿಯೂ ಆಗಿದೆ ಎಂಬುದನ್ನು
ತೋರಿಸುವುದಕ್ಕಾಗಿ ಇದನ್ನು ನಾನು ಹೇಳುತ್ತಿದ್ದೇನೆ. ಇದೊಂದೇ ಇಲ್ಲಿಯ ಮುಖ್ಯ ವಿಚಾರ. ಹಲವು ವರುಷಗಳ ಹಿಂದೆ ನಾನು ಭಾಗವಹಿಸಿದ ಒಂದು ಪ್ರಸಂಗವು ನನ್ನ ಗುರುಗಳ ಕಾರ್ಯದ ಈ ಸ್ವರೂಪವನ್ನು, ಅರ್ಥಾತ್ ಅವರು ಅಭ್ಯಾಸಿಯ ಬಗೆಗೆ ಹೊಂದಿರುವ ಕಾಳಜಿ ಮತ್ತು ಆತನ ನಿಜವಾದ ಅವಶ್ಯಕತೆಗಳನ್ನು ಪೂರೈಸುವ ಸಂಗತಿಯನ್ನು ನಾಟಕೀಯವಾಗಿ ದೃಢಪಡಿಸಿತು. ನಾನು ಯಾವುದೋ ಕೆಲಸದ ನಿಮಿತ್ತ ತಿರುಚಿರಾಪಳ್ಳಿಗೆ ಹೋಗಿದ್ದೆ. ಪೂರ್ವಾಹ್ನದಲ್ಲಿಯೇ ಅದನ್ನು ಮುಗಿಸಿ ಬಿಡುವು ಮಾಡಿಕೊಂಡಿದ್ದೆ. ತಿರುವಾರೂರಿನಲ್ಲಿರುವ ನನ್ನ ಸೋದರ ಮಾವನನ್ನು ಕಂಡುಬರಲು ನಿಶ್ಚಯಿಸಿದೆ. ತಿರುವಾರೂರು ತಿರುಚಿರಾಪಳ್ಳಿಯಿಂದ 50 ಮೈಲಿ ದೂರದಲ್ಲಿದೆ. ತಿರುಚಿಯನ್ನು ಸುಮಾರು 11 ಗಂಟೆಗೆ ಬಿಟ್ಟು 1 ಗಂಟೆಗೆ ತಿರುವಾರೂರಿಗೆ ಬಂದೆ. ನನ್ನಲ್ಲಿ ಆ ಮನೆಯ ವಿಳಾಸವಿದ್ದಿಲ್ಲವಾದ್ದರಿಂದ ಅವರ ಮನೆಯನ್ನು ಹುಡುಕುವುದು ಸುಲಭವಾಗಿರಲಿಲ್ಲ. ತಿರುವಾರೂರು ಸಣ್ಣ ಪಟ್ಟಣವೆಂದು ಸುಲಭವಾಗಿ ಅವರ ಮನೆಯನ್ನು ಹುಡುಕಬಹುದೆಂದು ಭಾವಿಸಿದ್ದೆ. ಇದಕ್ಕಿಂತಲೂ ಮೊದಲು ನಾನು ತಿರುವಾರೂರನ್ನು ನೋಡಿರಲಿಲ್ಲ. ಏನೇ ಆಗಲಿ, ನನ್ನ ಸೋದರ ಮಾವನ ಮನೆ ಹುಡುಕುವುದು ನಾನು ತಿಳಿದುದಕ್ಕಿಂತ ಹೆಚ್ಚು ಶ್ರಮದಾಯಕವಾಗಿದ್ದಿತು. 5-6 ಪೋಸ್ಟ್ ಆಫೀಸುಗಳಲ್ಲಿ ವಿಚಾರಿಸಿ ಅವರು ಸೂಚಿಸಿದ ಕೆಲವು ಸ್ಥಾನಗಳನ್ನು ಕಂಡು ಕೇಳಿದ ನಂತರ ಕೊನೆಗೂ ಆ ಶೋಧವನ್ನು ಬಿಟ್ಟುಕೊಟ್ಟೆ. ಅಷ್ಟು ಹೊತ್ತಿಗಾಗಲೇ 4 ಗಂಟೆಯಾಗಿದ್ದರಿಂದಲೂ ನಾನು ತಿರುಗಿ ಬಹುದೂರ ಮಧುರೈಗೆ ಕಾರಿನಲ್ಲಿ ಮರಳಬೇಕಾಗಿದ್ದುದರಿಂದಲೂ ತಿರುವಾರೂರನ್ನು ಬಿಡಲು ನಿಶ್ಚಯಿಸಿದೆ. ನಾನು ತಿರುವಾರೂರಿನ ಮಧ್ಯಭಾಗದಿಂದ ನನ್ನ ರಸ್ತೆಗೆ ತಿರುಗಿ ಹೊರಟೆ. ಮಾರುಕಟ್ಟೆಯೊಳಗಿಂದ ಕಾರನ್ನು ನಡೆಸಿಕೊಂಡು ಹೋಗುತ್ತಿದ್ದಾಗ ನೀರಡಿಕೆಯಾದ್ದರಿಂದ ಏನಾದರೂ ಒಂದಿಷ್ಟು ಪಾನೀಯ ಕುಡಿಯಬೇಕೆಂದು ಕಾರನ್ನು ನಿಲ್ಲಿಸಿದೆ. ಒಂದು ಎಲೆ ಅಡಿಕೆಯ ಅಂಗಡಿಯಿಂದ ಪಾನೀಯವನ್ನು ಕೊಂಡು ಕುಡಿಯಬೇಕೆನ್ನುವಷ್ಟರಲ್ಲಿ ಮೊದಲೆಂದೂ ನೋಡಿ ನೆನಪಿರದ ಒಬ್ಬ ವ್ಯಕ್ತಿ ನನ್ನ ಹತ್ತಿರ ಬಂದ. ಆತ ನನಗೆ ನಮಸ್ಕರಿಸಿ ಮಿಜನ್ನಿನ ಅಭ್ಯಾಸಿ ಎಂದು ತನ್ನ ಪರಿಚಯ ಹೇಳಿದ. ಆತ ನಿನ್ನೆಯ ಇಡೀ ರಾತ್ರಿಯೆಲ್ಲ ಅನಾಥನಂತೆ ಅಳುತ್ತಿದ್ದನೆಂದು, ಬಹಳ ದುಃಖವನ್ನು ಅನುಭವಿಸಿ ಗುರುಗಳ ಕೃಪೆಗಾಗಿ ಪ್ರಾರ್ಥಿಸಿದನೆಂದೂ ಹೇಳಿದ. ಇದನ್ನು ನನ್ನ ಮುಂದೆ ಹೇಳುತ್ತಿರುವಾಗಲೂ ಆತನ ಕಣ್ಣಿನಿಂದ ನೀರು ಉಕ್ಕುತ್ತಿತ್ತು. ಆತ ಹೇಳಿದ, ರಾಯರೇ, ನಿಮಗೆ ನನ್ನ ನೆನಪಿಲ್ಲ, ಆದರೆ 2 ವರ್ಷಗಳ ಹಿಂದೆ ಗುರುಗಳೊಂದಿಗೆ ನೀವು ತಿರುಚಿಗೆ ಬಂದಾಗ ನಾನು ನಿಮ್ಮನ್ನು ನೋಡಿದ್ದೇನೆ. ಇಲ್ಲಿ ಸಂಸ್ಥೆಯ ತರಬೇತಿ ಕೇಂದ್ರವಿಲ್ಲ. ನಾನು ತೀರಾ ಪರಿತ್ಯಕ್ತನಂತೆ ಅನುಭವಿಸುತ್ತಿದ್ದೇನೆ. ನಿನ್ನೆಯ ರಾತ್ರಿಯ ನನ್ನ ಕಂಬನಿ ತುಂಬಿದ ಪ್ರಾರ್ಥನೆಯೇ ನೀವು ಇಲ್ಲಿಗೆ ಬರುವಂತೆ ಮಾಡಿದೆ ಎಂದು ನನಗನಿಸುತ್ತದೆ. ನಿಮ್ಮನ್ನು ನನ್ನಲ್ಲಿಗೆ ಕಳಿಸಿಕೊಟ್ಟ ಗುರುಗಳಿಗೆ ನಾನು ಕೃತಜ್ಞ. ನೀವು ದಯಮಾಡಿ ನನ್ನ ಕೋಣೆಗೆ ಬಂದು ನನಗೊಂದು ಬೈಠಕವನ್ನು ಕೊಡಬೇಕು ಎಂದ. ನಾನು ಆತನೊಂದಿಗೆ ಆತನ ಕೋಣೆಗೆ ಹೋಗಿ ಒಂದು ಬೈಠಕ ಕೊಟ್ಟೆ. ಗುರುಗಳ ಈ ಕೃಪೆಗಾಗಿ ಆತ ಪ್ರಾಮಾಣಿಕ ರೀತಿಯಿಂದ ಕೃತಜ್ಞನಾಗಿದ್ದ. ಆತನನ್ನು ಬಿಟ್ಟು ತಿರುಗಿ ನಾನು ಮಧುರೈಗೆ ಬರುತ್ತಿರುವಾಗ ಕ್ಷುಲ್ಲಕವಾಗಿ ತೋರುವ ಈ ಘಟನೆಯನ್ನು ಕುರಿತು ವಿಚಾರ ಮಾಡುತ್ತಿದ್ದೆ. ನಾನು ಯೋಜಿಸಿರದಿದ್ದರೂ ಇಂದು ಜರುಗಿದ ಎಲ್ಲವೂ ಮೊದಲೇ ಯೋಜಿಸಿದಂತಾಗಿದ್ದುದನ್ನು ಕಂಡು ಆಶ್ಚರ್ಯಚಕಿತನಾದೆ. ಸಂಸ್ಥೆಯ ಹಾಗೂ ಗುರುಗಳ ಕಾರ್ಯಕರ್ತರು ಬೇಕಾದಲ್ಲಿ ಕಳುಹಿಸಲ್ಪಡಬಹುದಾದ ಚಲಿಸುವ ಪೊಲೀಸು ಪಡೆಯಂತೆ ಎಂಬ ವಿಚಾರ ಬಂತು. ನಾನು ತಿರುವಾರೂರಿಗೆ ನನ್ನ ಸ್ವಂತ ಕಾರ್ಯಕ್ಕೆಂದು ಬಂದಿದ್ದೆ. ಆದರೆ ಗುರುಗಳು ಅದನ್ನು ತಮ್ಮ ಕಾರ್ಯವಾಗಿ ಮಾರ್ಪಡಿಸಿಕೊಂಡರು. ಹೀಗಿದೆ ಅಭ್ಯಾಸಿಗಳ ಬಗೆಗಿರುವ ನನ್ನ ಗುರುಗಳ ಪ್ರೀತಿ. ಎಲ್ಲಿ ಅಭ್ಯಾಸಿಯ ಹೃದಯದಲ್ಲಿ ನಿಜವಾದ ಉತ್ಕಟೆ ಇರುವುದೋ ಅಲ್ಲಿಯೇ ಗುರುಗಳ ಸಹಾಯವು ಸದಾ ಇದ್ದು ಅಮೋಘ ಕಾರ್ಯ ಮಾಡುವುದನ್ನು ಈ ಘಟನೆಯಿಂದ ನಾನು ಮನಗಂಡೆ.